ನನ್ನ ಕಂಡೀಷನ್ ಇಷ್ಟು ಹೇಳಿದ್ಮೇಲೆ ಇವಾಗ ನಾನು ನಿಮಗೆ ಒಂದು ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ಈ ಪಾಯಿಂಟ್ಸ್ ಯಾಕೆ ಮಾಡ್ಕೊಂಬಂದಿದ್ದೀನಿ ಅಂದರೆ ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣ ಕೇಳಕ್ಕೆ ಬಂದಿದ್ದೀನಿ. ಬ್ರಿಸ್ಕಾಗಿ ಹೇಳ್ತೀನಿ, ಅದು ನಿಮ್ಗೆ ಯಾವ ರೀತಿ ತೊಗೋತೀರೋ ಗೊತ್ತಿಲ್ಲ, ಬೋರ್ ಆಗಬಾರ್ದು ಅಂತ ಹೇಳ್ತೀನಿ. ತುಂಬ ಫಾಸ್ಟಾಗಿ ಹೇಳ್ತೀನಿ, ನೀವು ಅದನ್ನು ಯಾವ ರೀತಿ ನಿಮ್ಮ ಜೀವನಕ್ಕೆ ಅಳವಡಿಸ್ಕೋತೀರ ಅನ್ನೋದು ಇಟ್ಸ್ ಲೆಫ್ಟ್ ಟು ಯು. ಒಂದು ಇನ್ನೊಂದು, ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ಇಲ್ಲಿ ಬಂದಿರೋರಿಗೆಲ್ಲ ನಿಮಗೆ ಫಸ್ಟು ಧೈರ್ಯ ಬೇಕು. ನಿಮ್ಗೆ ಧೈರ್ಯ ಇಲ್ಲ, ಅವ್ರಿಗೆ ಬೊಕ್ಕೆ ಕೊಡಿ ಅಂತಂದರೆ ಧೈರ್ಯ ಬರಲಿಲ್ಲ ಎದ್ದೇಳಕ್ಕೆ. ಫಸ್ಟ್ ಯು ಶುಡ್ ಹ್ಯಾವ್ ದಟ್ ಗಟ್ಸ್. ನನಗೆ ಈ ಜನ ಫೇಸ್ ಮಾಡೋ ಗಟ್ಸ್ ಇರಬೇಕು. ಯಾಕಂದರೆ ನೀವು ಒಂದು ಎಕ್ಸಾಮ್ ಬರೀತಿದ್ದೀರ ಅಂದಾಗ ಯಾರು ಬೇಡ, ನಿಮ್ಮ ನೆಂಟರಿಷ್ಟೇ ಭಾಳ ಕಮೆಂಟ್ ಮಾಡ್ತಾರೆ, ಎಕ್ಸಾಮ್ ಬರೆದಿದ್ದು ಪಾಸೇ ಆಗಲಿಲ್ಲ ಅಂತಾರೆ. ಯಾರಿಗೂ ತಲೆ ಕೆಡಿಸ್ಕೋಬೇಡಿ. ಏನು ಒಂದು ಮೆಟ್ಲು ಹತ್ತಿದ ತಕ್ಷಣ ನೀವು ಫಸ್ಟ್ ಫ್ಲೋರ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಒಂದು 10-20 ಮೆಟ್ಲಾದ್ರೂ ಇರುತ್ತೆ, ಹತ್ತಲೇಬೇಕು. ಯಾರಿಗೂ ತಲೆ, ಈ ಜಾನ್ ಕಿವುಡು ಅಂತಾರೆ ಗೊತ್ತಾ, ಅದೇ ಆಗಬೇಕು. ಆಮೇಲೆ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರಲ್ಲ, ಆಗ ನೀಟಾಗಿ ಕೇಳಿಸ್ಕೊಳ್ಳಿ. ಈಗ ಜಾನ್ ಕಿವುಡಾಗಿರಿ, ಕಾಂಪ್ಲಿಮೆಂಟ್ಸ್ ಬರುವಾಗ ನೀಟಾಗಿ ಕಿವಿ ಕೊಟ್ಟು ಕಿವಿ ಅಗಲ ಮಾಡಿ ಕೇಳಿಸ್ಕೊಳ್ಳಿ. ಸೊ ಇದು ಫಸ್ಟ್ ಮೈನ್ ರೂಲ್ ಬೇಕಾಗಿರೋದೇ ಇದು. ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ಏನೇ ಬರೀಬೇಕಾದ್ರೂ, ಏನೇ ಎಕ್ಸಾಮ್ ಬರೀಬೇಕಾದ್ರೂ ಯಾವತ್ತೂ ನೋವು ಮಾಡ್ಕೋಬಾರ್ದು. ನಾನಿವಾಗ ಒಂದು ಎಫರ್ಟ್ ಅಂತ ಆಗ್ತಾಯಿದ್ದೀನಿ. ಈಗ ನೀವು ಪೂಜೆ ಮಾಡಿದ ತಕ್ಷಣ ದೇವ್ರು ಹೊರಗೆ ಕೊಟ್ಬಿಡ್ತಾನ? ಈಗ ಹಿಂಗೆ ಮಾಡಿಬಿಟ್ಟೆ ದೇವ್ರು ಈಗಲೇ ನಿಮಗೆ ಕೆಲಸ ಕೊಟ್ಬಿಡ್ತಾನ? ಒಂದು ತಾಳ್ಮೆ ಇರಬೇಕು. ಒಂದು ಮಗು ಭೂಮಿಗೆ ಬರಬೇಕಾದ್ರೆ ಇಟ್ ಟೇಕ್ಸ್ 9 months ಅಂತ ಅನ್ನುವಾಗ ನಿಮಗೆ ಕೆಲಸ ಸಿಗೋಕ್ಕೆ ಒಂದು 2 ವರ್ಷ ಆಗುತ್ತೆ, ನೋ ಪ್ರಾಬ್ಲಮ್. ಏನೂ ಸಮಸ್ಯೆ ಏನಿಲ್ಲ, ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ. ನೀವು ನಿಮ್ಮ ಎಫರ್ಟ್ ಹಾಕ್ತೀರಾ, ಬಟ್ ಎಫರ್ಟ್ಸ್ ಯಾವತ್ತೂ ವೇಸ್ಟ್ ಆಗಲ್ಲ, ಅದನ್ನು ತಿಳ್ಕೊಂಬಿಡಿ. ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಸಿಗುತ್ತದೆ ಎಫರ್ಟ್. ಕೆಲವ್ರು ನೋಡಿರ್ಬೋದು 8ರಿಂದ 9 ಕೆಲಸ ತೊಗೊಂಡಿದ್ದಾರೆ ಎಟ್ ಎ ಟೈಮ್, ಒಂದೇ ಸಲ ಓದ್ತಿರ್ತಾರೆ. ನನ್ನ ಕಸಿನ್ ಒಬ್ಬನೇ 14 ಕೆಲಸ ತೊಗೊಂಡಿದ್ದಾನೆ. ಅವ್ನಿಗೆ ಆಪ್ಷನ್ಸ್ ಇತ್ತು ಬೇಕಾದಷ್ಟು ತೊಗೊಳ್ಳೋಷ್ಟು. ಸೊ ಎಲ್ಲೂ ವೇಸ್ಟ್ ಆಗಲ್ಲ. ಈಗ ನಾನು ಓದಿದ್ದು ನಿಮಗೆ ಹೇಳೋಕ್ಕೆ ಯೂಸ್ ಆಗ್ತಿದೆ, ಅದು ವೇಸ್ಟಾ? ನಾಲೆಡ್ಜ್ ಯಾವತ್ತೂ ವೇಸ್ಟ್ ಆಗಲ್ಲ. ಅದನ್ನೊಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಏನೂ ಆಗಲ್ಲ ಅಂದರೆ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ, ನಿಮ್ಮ ಮಕ್ಳಿಗೆ ಓದೋದು ಹೇಳ್ಕೊಡಿ. ವೇಸ್ಟ್ ಅನ್ನೋದು ಇಲ್ವೇ ಇಲ್ಲ. ಇಟ್ಸ್ ನಾಲೆಡ್ಜ್ ಅನ್ನೋದು ಇಟ್ಸ್ ಲೈಕ್ ಎನ್ ಎನರ್ಜಿಗೊಂದು ಈಕ್ವೇಷನ್ ಇದೆ ಗೊತ್ತಾ? ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ಸೊ ಅದೊಂದು ಮೈಂಡ್ ಸೆಟ್ ಇಟ್ಕೋಬೇಕು. ತುಂಬ ಬುದ್ಧಿವಂತಿಕೆಯಿಂದ ಇರಬೇಕು. ಬುದ್ಧಿವಂತಿಕೆ ಅಂದರೆ ಈ ಜಾಣಕಿ ಹುಡು ಬುದ್ಧಿವಂತಿಕೆ ಕಲ್ತ್ಕೊಬಿಡ್ಬೇಕು. ಫಸ್ಟ್ ಓದುವಾಗ ಯಾವಾಗ ಸ್ಟೆಪ್ ಇಟ್ಟಿರ್ತೀರ ಅದು. ಈಗ ನೀವು ಹರ್ಟ್ ಮಾಡಿಕೊಂಡ್ರೆ ಒಂದಿನ ಲಾಸು, ಯಾರೋ ಒಂದು ಹೇಳಿದ್ದಕ್ಕೆ ಒಂದಿನ ಲಾಸ್. ಅದು ನಿಮಗೆ ಅದು ಎಷ್ಟು ಲಾಸು? ಅವ್ರಿಗೇನು ಅನಿಸಲ್ಲ, ನಿಮಗೆ ಇಟ್ಸ್ ಅ ವೇಸ್ಟ್. ಅದು ತಿಳ್ಕೊಂಬಿಡಿ ಫಸ್ಟ್. ನೆಕ್ಸ್ಟು ಇನ್ನೊಂದು ಹೇಳಬೇಕು, ನೀವು ಯಾರ ಜೊತೆಗೂ ಕಂಪೇರ್ ಮಾಡ್ಕೊಬೇಡಿ. ಈಗ ನಿಮ್ಮ ಜೊತೆ ಓದ್ತಿರೋರು ಯಾರೊಬ್ಬರು ಪಾಸಾಗಿ ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಅವನು ಆಗ್ಬಿಟ್ಟ, ಅವಳಾಗ್ಬಿಟ್ಲು, ನಾನು ಆಗಲ್ಲ, ನಾನು ಇನ್ನೂ ಆಗಲಿಲ್ಲ ಅಂದರೆ ನಾನು ಓದಿದ್ದು ಕಡಿಮೆ ಆಯಿತಾ? ಒಂದೇ ಕ್ಲಾಸ್ ಕೂತ್ಕೊಂಡು ಕೇಳಿದ್ವಿ, ಒಟ್ಟಿಗೆ ಜೊತೆಲಿ ಓದ್ತಾ ಇದ್ವಿ. ಯಾಕೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ? ಹೋಗಿ ಫಿಸಿಕಲಿ ನೋಡ್ಕೊಳ್ರಿ. ನೀವು ವೆಯ್ಟ್ಗೂ ಅವ್ರ ವೆಯ್ಟ್ಗೂ ವ್ಯತ್ಯಾಸ ಇರಲ್ಲ, ನಿಮ್ಮ ಬ್ರೈನ್ ವೆಯ್ಟ್ಗೂ ಅವ್ರ ಬ್ರೈನ್ ವೆಯ್ಟ್ಗೂ ವ್ಯತ್ಯಾಸ ಇರಲ್ಲ. ಇರುತ್ತೆ ತಾನೆ? ನೀವು ಈಗ ಅವ್ರು ಒಬ್ಬರು ಬಸ್ಸಲ್ಲಿ ಬರ್ತಾರೆ, ಇನ್ನೊಬ್ರು ನಡ್ಕೊಂಬರ್ತಾರೆ, ಇನ್ನೊಬ್ರು ಲಾಂಚ್ ಕ್ರಾಸ್ ಮಾಡ್ಕೊಂಡು ಬರ್ತಾರೆ. ಕಂಡೀಷನ್ಸ್ ಆಲ್ವೇಸ್ ವೇರ್. ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ. ಬಟ್ ನೀವು ಹಾಕೋ ಎಫರ್ಟ್ಸ್ ಇದೆಯಲ್ಲ, ಅದು ಮಾತ್ರ ತುಂಬ ಪಾಸಿಟಿವ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು. ನಾನು ಓದ್ತೀನಿ ಅಂತ ಬುಕ್ ಹಿಡ್ಕೊಳ್ಳೋದು, ಫೋನ್ ನೋಡ್ಕೊಂಡು ಕೂತ್ರೆ ಅದು ಹಾನೆಸ್ಟ್ ಎಫರ್ಟ್ಸ್ ಖಂಡಿತ ಅಲ್ಲ. ನೀವೇನಾರು ಅಂದ್ಕೊಳ್ಳಿ, ಓಪನ್ ಆಗಿ ಹೇಳ್ತೀನಿ, ಹಾನೆಸ್ಟ್ ಎಫರ್ಟ್ಸ್ ಬೇಕೇ ಬೇಕು ಸಕ್ಸಸ್ಗೆ. ಬಟ್ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇಸ್ ಅ ಮಸ್ಟ್. ಸ್ಮಾರ್ಟ್ ವರ್ಕ್ ಇದ್ದರೆ ಮಾತ್ರ ನೀವು ಬೇಗ ಸಕ್ಸಸ್ ತೊಗೋತೀರ. ಹಾರ್ಡ್ ವರ್ಕ್ ಆದರೆ ಒಂಚೂರು ಡ್ರ್ಯಾಗ್ ಆಗುತ್ತೆ. ಬರೀ ಹಾರ್ಡ್ ವರ್ಕ್ ಸಾಕಾಗಲ್ಲ, ಸ್ಮಾರ್ಟ್ ವರ್ಕ್ ಬೇಕು. ಸ್ಮಾರ್ಟ್ ವರ್ಕ್ ಅಂದರೆ ಯಾವ ಥರ ಹೇಳ್ತೀನಿ ನಿಮಗೆ. ಈಗ ನಂದೊಂದು ಅದು ಕೆಟ್ಟ ಬುದ್ಧಿನ ಒಳ್ಳೆ ಬುದ್ಧಿನ ಗೊತ್ತಿಲ್ಲ. ನಾನು ಟಿ ವಿ ನೋಡ್ಕೊಂಡು ಓದ್ತಿದ್ದೆ. ಟಿ ವಿ ನೋಡ್ಕೊಂಡು ಓದಿದ್ರೆ ಅದು ನಾನು ಚೆನ್ನಾಗಿ ಹೋಗ್ತಿತ್ತಲ್ಲ. ಹೀಗೆ ನಾನು ಸೀರಿಯಲ್ಲು ನೋಡ್ತಿದ್ದೆ, ಈ ಕಡೆ ಓದೋಕ್ಕೂ ಓದ್ತಿದ್ದೆ. ನಾನು ರೂಮಲ್ಲಿ ಕುತ್ಕೊಂಡು ಸಪ್ರೇಟಾಗಿ ಓದ್ತಿದ್ದೆ, ಇಲ್ಲ ಅಂತ ಹೇಳಲ್ಲ, ಬರೀ ಟಿ ವಿನೇ ನೋಡಿದ್ದೀನಿ ಅಂತಲೂ ಹೇಳಲ್ಲ. ನಾನು 8 hours ಓದಿದ್ದೀನಿ ಆ ಟೈಮಲ್ಲಿ ಮೇನ್ಸ್ ಎಕ್ಸಾಮಲ್ಲಿ. ಸೊ ನಿಮಗೆ ಎಲ್ಲಿಗೆ ಕೆಲವ್ರಿಗೆ ಮರದ ಕೆಳಗೆ ಓದೋಕ್ಕೆ ಇಷ್ಟಪಡ್ಬೋದು, ಕೆಲವ್ರಿಗೆ ಇಲ್ಲಿ ಚೆನ್ನಾಗಿ ನೇಚರ್ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಓದೋಕ್ಕೆ ಇಷ್ಟ ಆಗ್ಬೋದು. ಬಟ್ ನಿಮಗೆ ಎಲ್ಲಿ ಕಂಫರ್ಟ್ ಝೋನ್ ಅಂತ ಅನಿಸುತ್ತೆ, ನನಗೆ ಚೆನ್ನಾಗಿ ತಲೆಗೆ ಅರ್ಥ ಆಗುತ್ತೆ ಅನ್ನೋದೊಂದು ಅನಿಸುತ್ತೆ, ಅದನ್ನು ಮೊದಲು ಆಪ್ಟ್ ಮಾಡ್ಕೊಳ್ಳಿ ಓದೋಕ್ಕೆ. ಅದನ್ನು ಆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ನಾನು ಡಿಗ್ರಿ ಮಾತ್ರ ಓದಿದ್ದೀನಿ, ನಾನು ಇದಕ್ಕೆ ಟ್ರೈ ಮಾಡ್ಬೋದಾ? ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ಯಾವ್ಯಾವ ಕೋರ್ಸ್ ಸಿಗುತ್ತೆ ಅದು ಎಲ್ಲಕ್ಕೂ ಟ್ರೈ ಮಾಡಬೇಕು. ಎಲ್ಲಕ್ಕೂ ಟ್ರೈ ಮಾಡಿ. ಯಾವುದಾದ್ರೂ ಬರ್ಬೋದು, ನಿಮಗೆ ಯಾವುದಾದ್ರೂ ಸಿಗ್ಬೋದು. ನೀವು ಅಂದ್ಕೊಳ್ದೇ ಇರೋದಕ್ಕೆ ನೀವು ಆಗ್ಬೋದು. ಈಗ ನೀವು ಅಂದ್ಕೊಂಡಿರ್ತೀರ IAS ಹೋಗೋಲ್ಲ ನಾನು ಆಗೇ ಬಿಡ್ತೀನಿ ಅಂತ ಅಂದ್ಕೊಂಡಿರ್ತಾರ. ಜಸ್ಟ್ ಇಟ್ಸ್ ಅ ಲಕ್. ಈಗ ಕೆಲವರು ಫಸ್ಟ್ ಈ TNADB ಅಂತ ಫಸ್ಟ್ ರ್ಯಾಂಕ್ ಬಂದಿದ್ರು ಗೊತ್ತೀರಾ? ಫಸ್ಟ್ ಅಟೆಂಪ್ಟ್ ಫಸ್ಟ್ ರ್ಯಾಂಕ್ ಅಂದ್ಕೊಂಡಿದ್ದೀರಾ? ಯಾರೂ ಅಂದ್ಕೊಂಡಿರಲ್ಲ. ಬಟ್ ಎಫರ್ಟ್ಸ್ ಹಾನೆಸ್ಟ್ ಆಗಿರಬೇಕು, ಅದು ಮೇಯ್ನ್ ಆಗಿದ್ದರೆ ಖಂಡಿತ ನೀವು ಏನಾದರೂ ಮಾಡ್ಕೋಬೋದು. ಇಲ್ಲಿ ಮಾನದಂಡಗಳನ್ನು ಯಾರೂ ಮಾಡಿಕೊಡಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಾನದಂಡಗಳಿರಲ್ಲ. ಬಟ್ ಲಿಮಿಟೇಷನ್ಸ್ನ ಹಾಕ್ಕೊಳ್ಳೋದು ನೀವೇ, ನನ್ನ ಕೈಲಿ ಆಗಲ್ಲ ಅಂತ. ಅದನ್ನು ಯು ಶುಡ್ ಕ್ರಾಸ್ ದಟ್ ಲಿಮಿಟ್ಸ್. ನೀವು ಅವಾಗ ಖಂಡಿತ ಸಕ್ಸಸ್ಫುಲ್ ಆಗ್ತೀರ. ಅದನ್ನೇ ಏನು ಅನ್ಕೊಂಡ್ರೆ ಮಾನದಂಡ ಅಂದರೆ ಯಾವ ಥರ ಮಾನದಂಡ ಹಾಕೋಬೇಕು ಅಂದರೆ ಹೇಳ್ತೀನಿ. ನಾನು ಈ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಕೆಲಸನಾದರೂ ತೊಗೋಬೇಕು ಅನ್ನೋದು ಒಂದು ಮಾನದಂಡ. ಹಾಗಂತ ನಾನು 1 ವರ್ಷ ಆದಮೇಲೂ ತೊಗೊಳ್ಳಿಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗೋದು ಮಾನದಂಡ ಅಲ್ಲ.
ಬಿಡಿ ಬೇಡ. ಯಾಕೆ ತಪ್ಪು ಮಾಡದಿರೋ ಜನ ಇದ್ದಾರಾ? ಆಗುತ್ತಾ? ದೇವ್ರುಗಳೇ ತಪ್ಪು ಮಾಡಿದ್ದಾರೆ, ನಾವು ಮನುಷ್ಯರು ಒಂಚೂರು ತಪ್ಪು ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಸೊ ಅದನ್ನು ನೀವು ರಿಲ್ಯಾಕ್ಸೇಷನ್ ಅನ್ನೋದು ನಿಮ್ಮ ಹತ್ರ ಇರಬೇಕು. ನಾನು ಇದೇ ಥರ ನಡೀಬೇಕು, ಹೀಗೆ ಆಗಬೇಕು ಅಂತಂದರೆ ಆಗುತ್ತಾ? ಗೌರ್ಮೆಂಟ್ ಕೆಲಸಗಳು ಅಷ್ಟು ಬೇಗ ನಡೆಯುತ್ತಾ? ನೀವು ನೋಡಿರ್ಬೋದು, ಕೆಲಸಗಳು ಈಗ ಕಾಲ್ ಆದರೆ ಅಟ್ಲೀಸ್ಟ್ 1 ರಿಂದ 2 ವರ್ಷ ತಗೊಳುತ್ತೆ. ನೀವು 1 ವರ್ಷದಲ್ಲೇ ಆಗಬೇಕು ಅಂದರೆ ಗೌರ್ಮೆಂಟ್ ಏನು ನಮ್ಮ ನಿಧಾನ ಹೇಳ್ದಂಗೆ ಕೇಳ್ಬಿಟ್ಟು ಕಾಲ್ ಮಾಡಿ ನನಗೆ ಆರ್ಡ್ರ್ ಕೊಡೋಲ್ಲ. ಅದರಿಂದ ಕಾಯುವಂಥ ತಾಳ್ಮೆ ಮೊದಲನೇದಾಗಿ ನಿಮಗಿರಬೇಕು. ಇಷ್ಟು ಫಸ್ಟ್ ಬೇಸಿಕ್ ಥಿಂಗ್ಸು. ನೀವು ಅಪ್ಲೈ ಮಾಡಿ ನೀವು ಓದೋಕ್ಕೆ ಬಂದು ಎಲ್ಲ ಮಾಡ್ತೀರಲ್ಲ ಅದು. ಇನ್ನೊಂದು ತುಂಬ ಛಲ ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಛಲ ಯಾವ ಥರ ಇರಬೇಕು ಅಂದರೆ, ನಿಮ್ಮನ್ನು ಕೆಲವರು ಅನ್ಕೋತಾರೆ ಕಮೆಂಟ್ಸ್ ಅಂತ ಅದಕ್ಕೆ ಹೇಳಿದ್ದು, ಇವ್ರಿಗೇನು ಹುಚ್ಚ ಅಂತ. ನಾನು ಎಷ್ಟೊಂದು ದಿನ ಮಧ್ಯರಾತ್ರಿ ಎದ್ದು ಓದಿದ್ದೀನಿ. ಒಂದೊಂದು ಪಾಯಿಂಟ್ ಅರ್ಥ ಆಗಿಲ್ವಾ ತಕ್ಷಣ ಎದ್ದು ಓದಬೇಕು ಅಂತ. ಅದನ್ನು ನೀವು ಮೈಂಡ್ ಮಾಡ್ಕೋಬೇಕು. ಈಗ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದಾರೆ, ಕನಸು ಅಂದರೆ ಹೇಗಿರಬೇಕು? ನಮ್ಮನ್ನು ಮಲಗಿಸ್ಕೊಂಡು ಕಲ್ಸ್ಕೊಳ್ಳೋದಲ್ಲ, ಛಲದಿಂದ ಏಳಿಸ್ಬೇಕು. ಅದು ನನ್ನ ಕನಸು ನನ್ನ ಬಡ್ದೆಪ್ಸಿ ನನ್ನ ಕನಸಿನ ಕಡೆ ನುಗ್ಗೋ ಥರ ಇರಬೇಕು. ಸೊ ಆ ಥರ ನಿಮಗೆ ಓದೋವಂಥ ಮೈಂಡ್ಸೆಟ್ ಇರಬೇಕು. ಈಗ ಯಾರೋ ಒಬ್ಬರು ನನಗೆ 10 to ಹೇಳಿದ್ರು, ಯಾರೋ ಯಾರೋ ನಾನು 9 to 9 ಓದ್ತಾ ಇದ್ದೆ ಅಂತ. ಅದು ನಿಮ್ಮ ಟೈಮ್ ಟೇಬಲ್ 9 to 9 ಆಗಿರ್ಬೇಕು ಅನ್ನೋದೇನಿಲ್ಲ. ಕೆಲವರು 5 ಗಂಟೆಗೆ ಓದೋರು ಇರ್ತಾರೆ. ನಾನು ಮಾತ್ರ ಯಾವ ಕಾರಣಕ್ಕೂ 5 ಗಂಟೆಗೆ ಓದ್ತಿರ್ಲಿಲ್ಲ. ನನಗೆ ಅದು ಆಗ್ತಿರ್ಲಿಲ್ಲ. ಆಗಲ್ಲ. ಯಾಕೆ ಹೇಳಬೇಕು? 5 ಗಂಟೆಗೆ ಎದ್ದು ನಾನು ಇಂಜಿನಿಯರಿಂಗಲ್ಲೇ ಕಷ್ಟಪಟ್ಟು 5 ಗಂಟೆಗೆ ಎದ್ದು ಓದಿದ್ದೀನಿ. ಇಲ್ಲಿ ಓದಲ್ಲ. ಯಾಕಂದರೆ ಇದು ಕ್ಯಾಶುವಲ್ ಆಗಿ ಓದ್ತಾ ಇದ್ದೀವಿ. ನನಗೆ ನಿಜವಾಗ್ಲೂ ಈ KAS ಅಂತ ಎಕ್ಸಾಮ್ಗಳಿಗೆ ನಿಜವಾಗ್ಲೂ ಬೇಕಾಗಿರೋದು ಇಟ್ಸ್ ಅ ಕಾಮನ್ ಸೆನ್ಸ್, ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ನಾನು ಪಬ್ಲಿಕ್ಕಲ್ಲಿ ಬಂದು ನಿಂತ್ಕೊಂಡ್ರೆ ನಿಮಗೆ 13ನೇ ಪ್ರಧಾನಿ ಯಾರು 14ನೇ ಪ್ರಧಾನಿ ಯಾರು ಅಂತ ಕೇಳಲ್ಲ. ನನಗೆ ನೀನು ನೀರು ಬಿಟ್ಟಿಲ್ಲ, ಯಾಕೆ ಬಿಟ್ಟಿಲ್ಲ ಅಷ್ಟೇ ಕೇಳೋದು. ಅಂದರೆ ದಟ್ಸ್ ಅ ಕಾಮನ್ ಸೆನ್ಸ್. ನಾರ್ಮಲ್ ಹಳ್ಳಿ ಜನ ಗೊತ್ತಿರಬೇಕಾಗಿರೋ ಕಾಮನ್ ಸೆನ್ಸ್ ನನಗೆ ಬೇಕು. ನೀನು ಹೆಂಗೆ ಸಾಲ್ವ್ ಮಾಡ್ತೀಯ? ಪೈಪ್ ಹೊಡೆದೋಗಿದೆ, ನೀನು ಹೆಂಗೆ ಸಾಲ್ವ್ ಮಾಡ್ಕೊಡ್ತೀಯ? ಆ ಕಾಮನ್ ಸೆನ್ಸ್ ಬೇಕು. ಅದಕ್ಕೆ ಕ್ಯಾನ್ಸರ್ ಮಾಡೋದನ್ನು ಕಲಿಬೇಕು ನೀವು. ಹಾಗಿದ್ದಾಗ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. ಕಾಮನ್ ಸೆನ್ಸಿಂದ ಎಂಥ ಪ್ರಾಬ್ಲಮ್ ಅವರು ಸಾಲ್ವ್ ಮಾಡ್ಬೋದು. ನೀವೇನು ಡಿಗ್ರಿನೇ ಓದಬೇಕು ಅನ್ನೋದಿಲ್ಲ. ಡಿಗ್ರಿ ಇಟ್ಸ್ ಎ ಕ್ವಾಲಿಫಿಕೇಷನ್ ಅಷ್ಟೇ. ಬಟ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಬೇಕಾಗಿರೋದು ಕಾಮನ್ ಸೆನ್ಸು, ಟೈಮ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್ ಜೊತೆಗೆ ಏನಿರಬೇಕು? ಟೈಮ್ ಸೆನ್ಸು. ನನಗೆ ಪೈಪ್ ಹೊಡೆದೋಗಿದೆ ಅಂದಾಗ ನಾನು ನಾಳೆ ರಾತ್ರಿ ಬಂದು ನಿನಗೆ ಹೇಳ್ತೀನಿ ಅಂತಂದರೆ ಪಬ್ಲಿಕ್ ಸುಮ್ಮನಿರ್ತಾನ? ಟೈಮ್ ಸೆನ್ಸು ಜೊತೆಲಿ ಬೇಕು. ಕಾಮನ್ ಸೆನ್ಸ್ ವಿತ್ ಟೈಮ್ ಸೆನ್ಸ್ ನಿಮ್ಮನ್ನು ಸಕ್ಸಸ್ ಕಡೆಗೆ ತೊಗೊಂಡೋಗುತ್ತೆ. ಇದು ಮೇಯ್ನ್ ಬೇಕಾಗಿರೋದು ನಿಮಗೆ. ಆ್ಯಂಡ್ ಚಿಂತೆ ಮಾಡಬಾರ್ದು. ಚಿಂತೆ ಮಾಡಲೇಬೇಡಿ, ಏನಕ್ಕೂ ಚಿಂತೆ ಮಾಡಬೇಡಿ. ಮಾತಾಡಿ. ಈಗ ನಾರ್ಮಲಿ ಏನು ಮಾಡ್ತೀರಾ ನೀವು? ಈಗ ಡಿಸ್ಕಷನ್ಸ್ ಅಂತ ಬಂದಾಗ ಅವ್ರು ಹೇಳಿ ನಾವು ಓದೋದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ. ನಾನು ಒಂದು ಎಕ್ಸೆಪ್ಷನ್ ಹೇಳ್ತೀನಿ, ಬರೀ ಓದೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡಿ. ಈ ಹೊಸ ಫಿಲಮ್ ಬಗ್ಗೆ ಮಾತಾಡ್ತೀರಾ, ಹೀರೋಸ್ ಬಗ್ಗೆ ಹೀರೋಯಿನ್ಸ್ ಬಗ್ಗೆ ಮಾತಾಡ್ತೀರಾ, ಮಾತಾಡಿ. ಇಟ್ಸ್ ಅ ಬ್ರೇಕ್. ಒಂದು ಮೈಂಡಿಗೂ ಒಂದು ಬ್ರೇಕ್ ಅಂತ ಬೇಕಲ್ವಾ? ಮಾತಾಡಿ. ಅದು ಮಾತಾಡಿ, ತುಂಬ ಸಂತೋಷ ಆಗುತ್ತೆ, ನಿಮಗೆಲ್ಲ ಖುಷಿ ಆಗುತ್ತೆ, ಒಂದು ಬ್ರೇಕ್ ಅಂತ ಸಿಗುತ್ತೆ. ನೆಕ್ಸ್ಟ್ ಆಮೇಲೆ ಆಟೋಮೆಟಿಕ್ ನೀವೇ ಹೋಗ್ತೀರಿ. ಅದನ್ನು ಏನಂತಾರೆ, ಒಂದು ಎಕ್ಸಸೈಸ್ ಥರ ಆಗುತ್ತೆ ನಿಮಗೆ ಅವಾಗ. ಈಗ ನೀವು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅಂದರೆ ಖಂಡಿತ ಎಕ್ಸಾಮ್ ಇರಲಿರೋರು ಮಾಡ್ತೀರಾ? ಈಗ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಬುಕ್ಕೆ ಮತ್ತೆ ಕಣ್ಮುಂದೆ ಬರುತ್ತೆ ನಿಮಗೆ. ಬುಕ್ಕೆ ಕಣ್ಮುಂದೆ ಬರುತ್ತೆ ತಾನೆ, ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ. ಇದು ಒಂದು ರಿಲ್ಯಾಕ್ಸೇಷನ್ ಆ್ಯಕ್ಟಿವಿಟಿ. ನಿಮ್ಮನೆ ಚಿಕ್ಕ ಮಕ್ಕಳಿದ್ರೆ ಆಟಾಡಿ, ಅವ್ರ ಜೊತೆ ಕೇರ ಮಾಡ್ತೀರಾ, ಆಟಾಡಿ ಅಂತ. ಫೋನ್ ಇಟ್ಕೊಂಡು ಕೂತ್ಕೊಬೇಡಿ. ನಾನು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ನಾಟ್ ಅ ರಿಲ್ಯಾಕ್ಸೇಷನ್. ಅದು ರಿಲ್ಯಾಕ್ಸ್ ಆಗಲ್ಲ ನಿಮಗೆ, ಇನ್ನೂ ಹೆಕ್ಟಿಕ್ ಆಗುತ್ತೆ. ಸೊ ಆದ್ದರಿಂದ ಇಷ್ಟು ನಾರ್ಮಲ್ ಯೂಸೇಜ್. ನಾರ್ಮಲ್ ಜನಗಳು ಏನಂತಾರಲ್ಲ, ಫ್ರೀ ಆಫ್ ಕಾಸ್ಟ್ ಮಾಡ್ತಾರಲ್ಲ, ಅದು ಎಲ್ಲ. ಈಗೇನು ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ಏನೂ ಕೊಡೋಂಗಿಲ್ಲ. ನಿಮ್ಮ ಮೈಂಡ್ಸೆಟ್ ಸೆಟ್ ಮಾಡಿಕೊಂಡ್ರೆ ಇಷ್ಟನ್ನು ನೀವು ಮಾಡ್ಬೋದು. ಆ್ಯಂಡ್ ಈಗ ನಿಮ್ಮ ಎಕ್ಸಾಮ್ ರಿಲೇಟೆಡಿಗೆ ಬರ್ತೀನಿ. ಇದು ಟೀಚರ್ ಅನಿಸ್ಬೋದು, ಬಟ್ ಇದು ಬೇಕಾಗಿರೋದೇ ಇದು ಎಕ್ಸಾಮಿಗೆ ನೀವು ಕ್ರ್ಯಾಕ್ ಮಾಡಬೇಕು ಅಂತಂದರೆ. ಗೊತ್ತಾಯ್ತಾ? ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮಗೆ ನೀವು ಯಾವ ಎಕ್ಸಾಮ್ ಬರೀತಾ ಇದ್ದೀರಾ ಅದಕ್ಕೆ ಸಿಲೆಬಸ್ನ ಎಷ್ಟು ಥರವಾಗಿರ್ಬೇಕಂದ್ರೆ, ನಾನು ಯಾವಾಗ ಎಫ್ಸಿ ಕೇಳಿದ್ರು ಸಿಲೆಬಸ್ ಚೆನ್ನಾಗಿ ಗೊತ್ತಿರಬೇಕು. ಸಿಲೆಬಸ್ ತುಂಬ ಥರವಾಗಿ ಗೊತ್ತಿರಬೇಕು. ಆ್ಯಂಡ್ ನಿಮ್ಮ ಪ್ರಿಲಿಮ್ಸ್ ಆಗಿರ್ಬೋದು, ಅಲ್ಲಿ ನಿಮಗೆ ಮಾರ್ಕ್ಸ್ನ ಇದು ಮಾಡಿರ್ತಾರೆ, ಡಿವೈಡ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ ಇಷ್ಟು 10 ಮಾರ್ಕ್ಸು 20 ಮಾರ್ಕ್ಸು, ಎಕನಾಮಿಕ್ಸಿಗೆ 10 20, ಈ ಥರ ಆ ಬೈಫಿಕೇಷನ್ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಗೊತ್ತಿದ್ದಾಗ ನೀವು ಅಷ್ಟಕ್ಕೆ ಓದ್ತೀರಾ ನೀಟಾಗಿ. ಇಲ್ಲ ನೀವು ಅದು ಬಿಟ್ಬಿಟ್ಟು ಈ ಕ್ವೆಶ್ಚನ್ಸ್ ಓದ್ಕೊಂಡು ಹೋಗ್ತೀರ. ಗೊತ್ತಾ, ಮುಂಚೆ ಜನರಲ್ ನಾಲೆಡ್ಜ್ ಬುಕ್ಸ್ ಓದೋಕ್ಕೆ ಬರ್ತಿತ್ತು, 4 ಆಪ್ಷನ್ ಕೊಟ್ಬಿಟ್ಟು. ನೀವು ಆ ಥರ ಓದಿದ್ರೆ ಓದೋಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಕತೆ ಅಂತ ಅಂದ್ಕೊಳ್ಳಿ, ಒಂದು ಕತೆ, ಒಂದು ಫಿಲಮ್ ಸ್ಟೋರಿ. ನಿಮಗೆ ಫಿಲಮ್ ಸ್ಟೋರಿ ಗೊತ್ತಿದ್ರೆ ನೀವು ಅಲ್ಲಿ ಮಧ್ಯೆ ಏನೇ ಕ್ವೆಶ್ಚನ್ ಕೇಳಿದ್ರು ಹೇಳ್ತೀರ. ಈಗ ಹೇಳ್ತೀರಲ್ವಾ, ಈಗ ನಾನು ಒಂದು ಜೈಲರ್ ಫಿಲಮ್ ಕತೆನ ಫುಲ್ ಎಲ್ಲ ನಿಮ್ಮ ಫಿಲಮ್ ಎಲ್ಲ ಕೂರಿಸಿ ತೋರಿಸ್ಬಿಟ್ಟಿದ್ದೀನಿ ಚೆನ್ನಾಗಿ. ನಾನು ಇವಾಗ ಕ್ವೆಶ್ಚನ್ ಕೇಳ್ತೀನಿ ಇವಾಗ, ಹೂ ಈಸ್ ದ ವಿಲ್ಲನ್ ಅಂತ. ಹೂ ಈಸ್ ದ ವಿಲ್ಲನ್ ಅಂದಾಗ ಏನು ಹೇಳ್ತೀರಾ? ಎಷ್ಟು ಜನ ಜೈಲರ್ ಫಿಲಮ್ ನೋಡಿದಿರಪ್ಪ? ನೋಡಿದ್ದೀರಾ? ಎಲ್ಲ ನೋಡಿದರೆಲ್ಲ ಮರ್ತೋಗಿದ್ರೆ ಬರೀ ಬುಕ್ಸ್ ನೋಡಿಕೊಂಡು. ನನಗೂ ಮರ್ತೋಗಿದೆ ಹೆಸರು. ಅದು ನಾನು 2 ಸಲ ನೋಡಿದ್ದೀನಿ, ನಮಗೂ ಮರ್ತೋಗಿದೆ. ಅಂದರೆ ಗೊತ್ತಿರಬೇಕಲ್ಲ, ಈ ಕಂಟೆಂಟ್ ಪೂರ್ತಿ ಗೊತ್ತಿದ್ರೆ ಮಧ್ಯೆ ಏನು ಕ್ವೆಶ್ಚನ್ ಕೇಳಿದ್ರು ನಿಮ್ಗೆ ಹೇಳಕ್ಕೆ ಬರುತ್ತೆ. ಸೊ ಈ ಪಾಠಗಳನ್ನ ಓದಬೇಕಾದ್ರೆ ನೀವು ಹಾಗೆ ಜಸ್ಟ್ ಲೈಕ್ ಎ ಸ್ಟೋರಿ ಥರ ಕನೆಕ್ಟ್ ಮಾಡ್ಕೊಂಡು ಓದಬೇಕು. ಜಸ್ಟ್ ಲೈಕ್ ಎ ಸ್ಟೋರಿ. ಈಗ ಓದಿಲ್ಲಿ ಬಿಟ್ಬಿಡೋದಲ್ಲ, ಕನೆಕ್ಷನ್ ಇರಬೇಕು. ಒಂದಕ್ಕೆ ಹಿಸ್ಟ್ರಿ ಓದ್ತೀರಾ,
ಆ ಹಿಸ್ಟ್ರಿಗೂ ಎಕನಾಮಿಕ್ಸಿಗೂ ಕನೆಕ್ಷನ್ ಇರಬೇಕು. ನೀವು ಆ ಥರ ಓದ್ಕೊಂಡು ಹೋಗಿ ನಿಮ್ಮ ಕ್ಲಾಸಸ್ ನಡೆಯುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಆಗಿನ ಕಾಲದಲ್ಲಿ ದುಡ್ಡನ್ನ ರೋಡಲ್ಲಿ ಎಲ್ಲ ಇಟ್ಕೊಂಡಿದ್ವಿ, ಕಾಯಿನ್ಸ್ ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಎಕನಾಮಿಕಲ್ ಕಂಡೀಷನ್ ಆಗಿತ್ತು, ಅದನ್ನು ಕಾರ್ಯುಲೇಟ್ ಮಾಡ್ಕೊಳ್ಳಿ. ಗೊತ್ತಿಲ್ವಾ ಕೇಳಿ, ಹೇಳ್ಕೊಡ್ತಾರೆ. ಗೊತ್ತಿಲ್ಲ ಅಂದ್ರೆ ಅವತ್ತು ಗೊತ್ತಿಲ್ಲ ಅಂದ್ರೆ ನಾಳೆ ಹೇಳ್ತಾರೆ ಬಂದ್ಬಿಟ್ಟು ಅಟ್ಲೀಸ್ಟು. ಬಟ್ ಆ ಕಾರ್ಯುಲೇಷನ್ ಅನ್ನೋದು ನಿಮಗೆ ಗೊತ್ತಿರಬೇಕು, ಯಾಕೆ ಆ ಥರ ಇತ್ತು ಅನ್ನೋದು. ಆ ಕ್ವೆಶ್ಚನಿಂಗ್ ಕೆಪಾಸಿಟಿನ ನೀವು ಬೆಳೆಸ್ಕೋಬೇಕು ಮೊದಲನೇದು. ಅದು ಬಂದರೆ ಎಸ್ ಯು ಆರ್ ಒಂದು ಲೆಕ್ಕಕ್ಕೆ ಒಂದು ಮೆಟ್ ಹತ್ಕೊಂಡಿದ್ರು ಅಂತ. ಸಿಲೆಬಸ್ ಚೆನ್ನಾಗಿ ಪಕ್ಕ ಇರಬೇಕು, ಅಲ್ಲಿರೋ ಸಬ್ಜೆಕ್ಟ್ಸ್ನೆಲ್ಲ ಕಾರ್ಯುಲೇಟ್ ಮಾಡ್ಕೊಳಕ್ಕೆ ಬರಬೇಕು. ಆ್ಯಂಡ್ ಟೈಮ್ ಟೇಬಲ್ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಇರಬೇಕು. ಟೈಮ್ ಟೇಬಲ್ ಇಲ್ಲಾಂದರೆ ಓದೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಈ ಬುಕ್ ಓದ್ತೀನಿ, ಆ ಬುಕ್ ಓದ್ತೀನಿ ಅಂದರೆ ಟೈಮ್ ಟೇಬಲ್ಗೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗು ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ, ಎಡಿಕ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಬಟ್ ಹೋಗ್ತಾ ಹೋಗ್ತಾ ಸೀರಿಯಸ್ನೆಸ್ ಖಂಡಿತ ಬರುತ್ತೆ, ನಿಮಗೆ ಛಲ ಇದ್ದರೆ ಮಾತ್ರ. ಇಲ್ಲ ಛಲ ಇಲ್ಲ ಅಂದರೆ ಬರೋಲ್ಲ, ನಾನೇ ಹೇಳ್ಬಿಡ್ತೀನಿ. ಆ ಛಲ ಇದ್ದರೆ ನೀವು ಇದಕ್ಕೆ ಟೈಮಿಂಗ್ಸಿಗೆ ಇನ್ನೂ 5 ನಿಮಿಷ ಮುಂಚೆನೇ ಬಂದು ಕೂತ್ಕೋತೀರ. ಈಗ 8 ಗಂಟೆಗೆ ನಾನು ಓದಕ್ಕೆ ಕೂರ್ತೀನಿ ಅಂದರೆ 5 ನಿಮಿಷ ಮುಂಚೆನೇ ಬರ್ತೀರಾ, ಬುಕ್ ಇಟ್ಕೊಂಡಿರ್ತೀರ. ಆಮೇಲೆ ಆ ಓದೋಕ್ಕೆ ಸೆಟ್ ಮಾಡ್ಕೋಬೇಕು. ನಾನು ಇವತ್ತು ಇಷ್ಟು ಚಾಪ್ಟರ್ ಮುಗಿಸ್ತೀನಿ, ಈ ಅರ್ಧ ಪೋರ್ಷನ್ ಮುಗಿಸೇ ಹೋಗೋದು ನಾನಂತ. ನಿಮಗೆ ಏನಾಗುತ್ತೆ, ಒಂದು ತುಡಿತಾ ಬರುತ್ತೆ, ಎಸ್ ನಾನು ಇನ್ನೇನು ರೀಚ್ ಆಗ್ತಾ ಇದ್ದೀನಿ ನನ್ನ ಗೋಲ್ ಕಡೆಗೆ, ಏನೋ ಒಂದು ಮೈಂಡ್ ಸೆಟ್ ಬರ್ತಾ ಹೋಗುತ್ತೆ. ಆಗೇನಾಗುತ್ತೆ, ನಿಮಗೆ ಬೇರೆ ಯಾರು ಕಾಣಿಸಲ್ಲ. ಈಗ ನೋಡಿದರೆ ಕೆಲವರು ಇವನೊಬ್ಬ ಒಳ್ಳೆ ಬುಕ್ಕಿನ ಹುಳ ಆಗ್ಬಿಟ್ಟಿದ್ದಾನೆ ಅಂತೆಲ್ಲ ಅಂತ. ಅದು ಬುಕ್ ವಾಮ್ ಆಗಿರಲ್ಲ, ಬಟ್ ಯು ಆರ್ ಡೀಪ್ ಇನ್ ಟು ದ ಸಬ್ಜೆಕ್ಟ್, ನಾಲೆಡ್ಜಿಗೆ ಹೋಗ್ತಾ ಆಗ್ತೀರ ನಿಧಾನಕ್ಕೆ. ಅವಾಗ ನಿಮ್ಗೆ ಯಾರು ಏನಂದ್ರು ನಿಮಗೆ ಆಗ ಬರೋಲ್ಲ. ನೀವು ಅದಂತೆಲ್ಲ ಎಂಥ ಸೈಕಿಯಾಟ್ರಿಕ್ ಕಂಡೀಷನಿಗೆ ಬಂದ್ಬಿಡ್ತೀರಿ. ಯಾಕಂದ್ರೆ ಅದನ್ನೆಲ್ಲ ಮೀರಿ ಮುಂದೆ ಬಂದಿದ್ದೀರಾ. ನಿಮ್ಗೆ ಅವಾಗ ಅವ್ರು ಏನಂದ್ರು ಕಮೆಂಟ್ಸು ಡಸಂಟ್ ವರ್ಕ್ ಆನ್ ಯು, ಅಂದರೆ ಸಕ್ಸಸ್ ಕಡೆ ಮೂವ್ ಆಗ್ತಾ ಇದ್ದೀರಾ. ಈ ಸಕ್ಸಸ್ಸಿಗೆ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಇಲ್ದಿದ್ದಾಗ ಯು ಲಿಸನ್ ಟು ದ ಕಮೆಂಟ್ಸ್. ಅದನ್ನು ಬಿಟ್ಬಿಟ್ಟು ಹೋಗ್ತಿದ್ದೀರಾ, ಮುಂದೆ ಓದ್ತೀರಾ. ಓದಬೇಕು, ಚೆನ್ನಾಗಿ ಓದಬೇಕು. ಈಗ 8 ಅವರ್ಸ್ ಓದಬೇಕು, 9 ಅವರ್ಸ್ ಓದಬೇಕು ಅನ್ನೋದೇನು ಮಾನದಂಡಲ್ಲ, ಅದು ನಿಮ್ಮ ಮೈಂಡ್ ಸೆಟ್. ಕೆಲವರು ಬೇಗ ಗ್ರಾಸ್ಪಿಂಗ್ ಕೆಪಾಸಿಟಿ ಇರುತ್ತೆ, ಒನ್ ಟೈಮ್ ಹೇಳಿದ ತಕ್ಷಣ ರೆಡಿ ಇರ್ತಾರೆ ಅವ್ರು ಹೇಳೋಕ್ಕೆ, ರಿಟರ್ನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅವ್ರಿಗೆ ಕಡಿಮೆನೇ ಓದಿದ್ರು ಸಾಕು. ಬಟ್ ಲಾಂಗ್ ಲಾಸ್ಟಿಂಗಾಗಿ ಇರಬೇಕು ಅಂದರೆ ಒಂದೇ ಸಲ ಓದಿದ್ರೆ ಯಾವತ್ತೂ ನಡೆಯಲ್ಲ. ಒಂದು ಸಲ ಓದಿದ್ದು ಎಲ್ಲೂ ಬರೋಲ್ಲ. ಈಗ ನೀವು ನ್ಯೂಸ್ ಪೇಪರ್ ಒಂದು ಸಲ ಓದ್ತೀರ, ತಲೆಗೆ ಹೋಗುತ್ತಾ? ನಾಳೆ ದಿನ ನ್ಯೂಸ್ ಮತ್ತೆ ಹೋಗಿರುತ್ತೆ. ತೀರಾ ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ಸಿರೋದು ಮಾತ್ರ ನೆನಪಿರುತ್ತೆ. ಯಾಕೆ ನೆನಪಿರುತ್ತೆ ಅಂದರೆ ಅವ್ರು ಮತ್ತೆ ಹಾಕಿ ನಿಮಗೆ ಅದು ಮೈಂಡಲ್ಲಿ ಒಂದು ಸೀಲ್ ಮಾಡಿರ್ತಾರೆ. ಇದೇ ಕಾನ್ಸೆಪ್ಟು ನೀವು ಓದೋಕ್ಕೂ ಬರಬೇಕು. ಆ ಸೀಲಿಂಗ್ ಕೆಪಾಸಿಟಿ ನಿಮ್ಮ ಬ್ರೈನಿಗೆ ಕೊಡಬೇಕು. ಒಂದು ಸಲ ಓದಿದ್ದನ್ನ ಮತ್ತೆ ಓದಬೇಕು. ಆ್ಯಂಡ್ ಇನ್ನೂ ಬೇಗ ಚೆನ್ನಾಗಿ ನಿಮಗೆ ಗ್ರಾಸ್ಪ್ ಆಗಬೇಕಂದ್ರೆ ನೀವು ಓದ್ಕೋತೀರಾ. ಈಗ ನೀವಿಬ್ಬರು 1-3 ಜನ ಫ್ರೆಂಡ್ಸ್ ಅಂತ ಇರ್ತೀರ. ಇದು ಈಸಿ ಮೆಥಡ್ ಅಂತ ಹೇಳ್ತಾ ಇರೋದು. ನಾನು ಯಾವ ಕೋಚಿಂಗ್ ಸೆಂಟ್ರಿಗೂ ಹೋಗಿಲ್ಲ, ನಾವು ಮಾಡ್ತಿದ್ದಿದ್ದು ಮೆಥಡ್ ಹೇಳ್ತೀವಿ. ಈಗ ಒಂದು ಕಾನ್ಸೆಪ್ಟ್ ಓದ್ತೀರಾ, ಫಾರ್ ಎಕ್ಸಾಂಪಲ್ ಏನ್ಷಿಯಂಟ್ ಹಿಸ್ಟ್ರಿ ಏನೋ ಒಂದಿಷ್ಟು ಓದ್ಕೊಂಬರ್ತೀನ. ಇದೇ ಕಾನ್ಸೆಪ್ಟ್ ನಾನು ಮಾಡಿ ಬಂದು ನಿಮ್ಮ ಕೋಚಿಂಗ್ ಕ್ಲಾಸಲ್ಲಿ ಇರ್ತಾರಲ್ಲ ಫ್ರೆಂಡ್ಸು, ಒಂದು ಅರ್ಧ ಗಂಟೆ ಮುಂಚೆ ಬಂದು ಡಿಸ್ಕಸ್ ಮಾಡಿ ಅವ್ರ ಜೊತೆ. ಆಗ ನಿಮಗೆ ಒಪಿನಿಯನ್ ಸಿಗುತ್ತೆ. ಅದೇ ಸಿಗಬೇಕು ಅಂತೇನಿಲ್ಲ, ಅಲ್ಲಿ ಓದ್ಕೊಂಬಂದಿರೋ ಕಂಟೆಂಟೇ ಸಿಗ್ಬೇಕಂತಿಲ್ಲ. ಯು ವಿಲ್ ಗೆಟ್ ಒಪಿನಿಯನ್ಸ್. ಯಾಕಂದರೆ ನೀವು ಓದಿರೋ ಸ್ಟೈಲ್ಗೂ ಇನ್ನಿಬ್ಬರು ಓದಿರೋ ಸ್ಟೈಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ನೀವು ಎಷ್ಟು ಓದಿದ್ದು ನಿಮ್ಮ ತಲೆಗೆ ಹೋಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಎಷ್ಟು ಓದಿರ್ತೀರಾ, ಯಾಕಂದರೆ ಫುಲ್ ರೀಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ಇವ್ರು 100% ಅಕ್ಯುರೇಟ್ ಕರೆಕ್ಟಾಗಿ ಓದ್ಕೊಂಬಂದಿದ್ದೀರಂತ. ಅದ್ರಲ್ಲಿ 100% ಫಸ್ಟ್ ಟೈಮ್ ಓದಿದ ತಕ್ಷಣ ಯಾರಿಗೂ ಬರಲ್ಲ. ಯು ಆರ್ ನಾಟ್ ಅ ರೋಬೋಟ್, ಬರಲ್ಲ ತಕ್ಷಣ. ಅದನ್ನ ಇನ್ನೊಂದು ಮತ್ತೊಂದು ಸಲ ಓದಿದ್ರೆ ಮಾತ್ರ ಯು ವಿಲ್ ಬಿ ಅ ಮಾಸ್ಟರ್. ನೀವು ಬರಬೇಕಾದ್ರೆ ಚೆನ್ನಾಗಿ ಓದಬೇಕು ಅದನ್ನು. ಫಸ್ಟ್ ಟೈಮ್ ಬಂದಾಗ ಈಗ ನಿಮಗೆ ಅಲ್ಲಿ ಡಿಸ್ಕಸ್ ಮಾಡಿದಾಗ ಸೆಕೆಂಡ್ ಟೈಮ್ ಸಿಗ್ಲಾಗುತ್ತೆ, ಸೆಕೆಂಡ್ ಟೈಮ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ನೀವು ನನಗೆ ಏನೋ ತಪ್ಪು ಮಾಡಿದೆ, ನಂಗೆ ಅದೇನೋ ತಲೆ ಹೊಡಿಲಿಲ್ಲ ಅಂದರೆ ಮತ್ತೆ ಹೋಗಿ ಅದು ತೆಗಿಬೇಕು ಅನ್ನೋ ಮನಸ್ಥಿತಿ ಬರಬೇಕು. ಓದ್ತು ಅರ್ಥ ಆಗಿಲ್ಲ ಬಿಡು, ನನಗೆ ಯಾಕೆ ಇನ್ನೊಂದು ಸಲ ಓದೋದು ಅಂದರೆ ನೀವು ಹೋಗ್ತಾ ಇರಬೇಕಾಗುತ್ತೆ. ಇಲ್ಲ ನನಗಲ್ಲಿ ಏನೋ ಮಿಸ್ ಆಯಿತು, ನಾನು ಅದು ಮತ್ತೆ ನಾನು 100% ಪರ್ಫೆಕ್ಟ್ ಆಗಬೇಕು ಅಂದರೆ ಮತ್ತೆ ಹೋಗಿ ಆ ಬುಕ್ ತೆಗಿತೀರಾ, ಅದೇ ಶೀಟ್ ತೆಗಿತೀರಾ, ಓದ್ತೀರಾ. ಆಗ 3rd ಟೈಮ್ ಸಿಗಂಗಾಗುತ್ತೆ. ಸೊ ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ದ ಸೇಮ್ ಸಬ್ಜೆಕ್ಟ್. ಆ ಕಾನ್ಸೆಪ್ಟ್ ನೀವು ಯಾವಾಗ ಕೇಳಿದ್ರು ಹೇಳ್ತೀರಾ, ಗೊತ್ತಾಯ್ತಾ? ಈಗ ಒಂದು ಸಾಂಗ್ನ ಕೇಳ್ತಾನೆ ಇದ್ರೆ ನಿಮಗೆ ಫುಲ್ ಬಯಟ್ ಆಗಲ್ವಾ? ಅದು ನೀವು ಇಷ್ಟಪಟ್ಟು ಬುಕ್ಕಲ್ಲಿ ಲಿರಿಕ್ಸ್ ತೊಗೊಂಡು ಕಲಿತೀರಾ ನೀವೇನಾದರೂ. ಇದೇ ಕಾನ್ಸೆಪ್ಟ್ನ ನೀವು ಇಲ್ಲೂ ಯೂಸ್ ಮಾಡಿ, ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್ ಅಂತ. ಈಗ ಹೆಂಗಿದ್ರು ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ, ಬೇರೆದು ಯಾಕೆ ಮಾತಾಡ್ತೀರಾ? ಇದನ್ನೇ ಮಾತಾಡಿ ಜೊತೆಲಿ. ಮಧ್ಯೆ ಬ್ರೇಕ್ ಇರುತ್ತೆ, ನೀವು ಬೇರೆ ವಿಷಯನೂ ಮಾತಾಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಮೇನ್ ಸಬ್ಜೆಕ್ಟ್ ಆಗಿರಬೇಕು, ಇದು ಮೇನ್ ಕೋರ್ಸ್ ಫುಡ್ ಇರಬೇಕು. ಇನ್ಸೈಟ್ಸ್ ಇದೆಲ್ಲ ನೀವು ಬೇರೆ ವಿಷಯಗಳಿರಬೇಕು. ಹಂಗಿದ್ದಾಗ ಏನು ಮಾಡ್ತೀನಿ, ಯು ಆರ್ ನಿಜವಾಗ್ಲೂ ನೀವು ಒಳ್ಳೆ ಆಸ್ಪಿರೆಂಟ್ ಆಗ್ತೀರಾ. ಒಳ್ಳೆ ಆಸ್ಪಿರೆಂಟ್ ಯಾವಾಗ ಅಂದರೆ ಇದನ್ನ ಮಾಡ್ಕೋಬೇಕು. ನಮ್ದೊಂದು ಲೈಫ್ ಸ್ಟೈಲ್ ಅನ್ನೋದಿರ್ತಲ್ಲ, ಆಸ್ಪಿರೆಂಟ್ ಲೈಫ್ ಸ್ಟೈಲ್ ಶುಡ್ ಬಿ ಲೈಕ್ ದಿಸ್. ಹಾಗಿದ್ರೆ ಮಾತ್ರ. ಫ್ರೆಂಡ್ಶಿಪ್ಪು ತುಂಬ ಇದ್ದರೆ ಫ್ರೆಂಡ್ಶಿಪ್ನೇ ಇಂಥ ಫ್ರೆಂಡ್ಶಿಪ್ ಇರಬೇಕು. ಆಸ್ಪಿರೆಂಟ್ಸ್ ಅಂದರೆ ಆ ಫ್ರೆಂಡ್ಸು ಆಸ್ಪಿರೆಂಟ್ಸೇ ಇರಬೇಕು. ಬೇರೆ ಫ್ರೆಂಡ್ಸ್ನ ನೀವು ಫ್ರೆಂಡ್ಶಿಪ್ ಕಟ್ ಮಾಡಿಬಿಡಿ ಅಂತ ಹೇಳಲ್ಲ, ಬಟ್ ಅವ್ರ ಕಾಂಟ್ಯಾಕ್ಟ್ ಕಡಿಮೆ ಇರಬೇಕು. ಯಾಕಂದರೆ ಅವಾಗ ಡ್ರ್ಯಾಗಿಂಗ್ ಫೋರ್ಸಸ್ ಜಾಸ್ತಿ ಇರುತ್ತೆ. ಅವ್ರು ಏನೋ ಮಾಡ್ತಿರ್ತಾರೆ. ಈಗ ಯಾರೊಬ್ಬ ದುಡಿತಿರೋ ನಿಮ್ಮ ಫ್ರೆಂಡ್ ಇದ್ದು ನೀವು ಆಸ್ಪಿರೆಂಟ್ ಆಗಿದ್ರೆ ನಿಮಗೆ ದುಡ್ಡು ಕಡೆನೇ ಜ್ಞಾನ ಹೋಗುತ್ತೆ, ಆಸ್ಪಿರೆಂಟ್ ಆಗೋ ಜ್ಞಾನ ಖಂಡಿತ ಇರೋಲ್ಲ. ಇದು ಹ್ಯೂಮನ್ ಸೈಕಾಲಜಿ. ಅವನು ದುಡಿತಾನಾಗ ಅವ್ನು ಕರೆ ಬಾ ನಿಮ್ಗೆ ಆಸ್ಪಿರೆಂಟ್ ಯಾಕೆ
ನನ್ನ ಜೊತೆ ದುಡಿಯುವಂತೆ ಬಾ ಅಂದರೆ ನನ್ನ ಆಸ್ಪಿರೆಂಟ್ ಲೈಫ್ ಅಲ್ಲ ಎಂಡ್. ಆದ್ದರಿಂದ ನಮ್ಮ ಮನಸ್ಸಿಗೆ ಈ ಕುದುರೆ ಹಿಂಗೆ ಸೈಡಲ್ಲಿ ಏನೋ ಹಾಕಿರ್ತಾರೆ ಅದು ಆ ಥರ ಇಟ್ಕೊಂಡೇ ಹೋಗ್ಬೇಕಿಲ್ಲ. ನಾನು ಅದು ರೀಚ್ ಆಗೋ ತನಕ ನಾನು ಎಲ್ಲೂ ನೋಡಲ್ಲ, ನಾನು ಇದೇ ನನ್ನ ಕೆಲಸ ಅಂತ. ಆವಾಗ ಅಟ್ಲೀಸ್ಟ್ ಒಂದು ಕೆಲಸನಾದರೂ ನೀವು ಸಂಪಾದನೆ ಮಾಡ್ಬೋದು. ಇಲ್ಲ ಅಂದರೆ ನಾನು ಆ ಕಡೆ ಈ ಕಡೆ ನೋಡಿದ್ರೆ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ. ಈವನ್ ಒಂದು ಗ್ರೂಪ್ ಡಿ ಕೆಲಸ ತೊಗೊಳ್ಳೋದು ತುಂಬ ಕಷ್ಟ ಇದೆ, ಬಿಕಾಸ್ ಸಚ್ ಎ ಕಾಂಪಿಟೇಷನ್ ಈಗ ಇದೆ. ಯಾಕಂದರೆ ಗೌರ್ಮೆಂಟ್ ಜಾಬಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಬಿಕಾಸ್ ಆಫ್ ಸೆಕ್ಯೂರಿಟಿ. ಬೇರೆ ಜಾಬ್ಗಳಿಗೆ ಸೆಕ್ಯೂರಿಟಿ ಇಲ್ಲ, ನಿಮ್ಗೆ ಒಳ್ಳೆ ಪ್ಯಾಕೇಜ್ ಕೊಟ್ರು ಗೌರ್ಮೆಂಟ್ ಜಾಬ್ ಅಂತ ಅನ್ನಿಸ್ಕೊಡಲ್ಲ. ನಿಮ್ಗೆ ಆಫೀಸರ್ ಆಗಬೇಕಂತ ಯಾಕನ್ಸುತ್ತೆ? ಯಾರಾದರೂ ಹೇಳಿ, ನಾನು ಆಫೀಸರ್ ಆಗಬೇಕು ಅಂತ ಮನಸ್ಥಿತಿ ಬಂದಿರೋದು ಯಾಕೆ ಅಂತ ಹೇಳಿ. ನಾನು ಈಗ ಹೇಳಿದೆ ಒಬ್ರಿಗೂ ಧೈರ್ಯ ಇಲ್ಲ ಅಂತ, ಅದನ್ನು ಪ್ರೂವ್ ಮಾಡಬೇಡಿ. ಮಾತಾಡಿ. ಇಲ್ಲ, ಇದನ್ನು ಐ ಡೋಂಟ್ ಅಗ್ರಿ. ನಿಮ್ಮ ಮೈಂಡ್ ಸೆಟ್ಟಿಂದ ಹೇಳಬೇಕು. ಯಾಕಂದ್ರೆ ನಾನು ಇವೆಲ್ಲ ಫೇಸಸ್ ನೋಡ್ಕೊಂಡು ಬಂದಿರುತ್ತೆ. ಫಸ್ಟು ಏನು ಬರಬೇಕು ಅಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಖಂಡಿತ ಬರಲ್ಲ, ಒಪ್ಕೊಳ್ಳಲ್ಲ ನಾನು. ಈವನ್ ಈಗ ವರ್ಕ್ ಮಾಡ್ತಿರೋಕ್ಕೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಲ್ಲಪ್ಪ. ಅದು ಇದು ಫಿಲಮ್ ಅಲ್ಲ, ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ಫಿಲಮ್. ಒರಿಜಿನಲಿ ನನ್ನ ಮನಸ್ಸಿಂದ ನಾನು ಆಸ್ಪಿರೆಂಟ್ ಆಗಬೇಕು, ನಾನು ಆಫೀಸರ್ ಆಗಬೇಕು ಅಂತ ಮನಸ್ಥಿತಿ ಯಾಕೆ ಬರುತ್ತೆ? ಪರ್ಸ್ನಲ್ ಆಗಿ ಹೇಳ್ಬೇಕು. ನಾನು ಯಾರಿಗೋ 4 ಜನ ಕೇಳಬೇಕು ಅಂತ ಹೇಳ್ಬಾರ್ದು. ಏನು ಅಮೌಂಟ್ ಇನ್ ದ ಸೆನ್ಸ್ ವಾಟ್? ಲಂಚನಾ? ಮತ್ತೆ ಸ್ಯಾಲ್ರಿ. ನಾವು ಫಸ್ಟ್ ಕೆಲಸ ನೋಡಿದಾಗ ಏನಂತೀವಿ? ಸ್ಯಾಲ್ರಿ ಎಷ್ಟಿದೆ ನೋಡಿ ಅಂತ ಹೇಳ್ತೀವಿ. ಅದು ಬೇಸಿಕ್ ನೀಡ್. ಸಂಬಳ ನೋಡೋದು ಯಾಕೆ ಹೇಳಿ? ನನಗೆ ಇದಕ್ಕೆ ಬೇಕಲ್ಲ ಫಸ್ಟ್. ಯಾರು ದಿನ ನನಗೆ ಲೈಫ್ ಟೈಮ್ ಯಾರಾದರೂ ಕೂಡ ಸಣ್ಣ ಆಗ್ತಾರಾ? ಫಸ್ಟ್ ನೋಡೋದು ಸಂಬಳ. ಆದರೆ ಆಫೀಸರೇ ಆಗಬೇಕು ನಾನು ಅಂತ ಆಸೆ ಪಡೋದು ಯಾಕೆ? ರೆಸ್ಪೆಕ್ಟ್. ಯಾವ ಥರ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಂ, ಪಬ್ಲಿಕ್ ರೆಸ್ಪೆಕ್ಟ್ ಅಂದರೆ ಯಾವ ಥರ? ಎಲ್ಲ ಹಂಗೆ ನಮಸ್ತೆ ಮೇಡಮ್, ನಮಸ್ತೆ ಸರ್ ಅಂದ್ಬಿಟ್ರೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತಾ? ಹಾಂ, ಎಸ್. ನೀವು ಕೂತ್ಕೊಳ್ಳೋ ಚೇರು, ನೀವು ಬಂದಾಗ 4 ಜನ ಸಲಾಮ್ ಹೊಡಿತಾರಲ್ಲ, ಈ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರಲಿ 4 ಜನ ಸಲಾಮ್ ಹೊಡಿತಾರಪ್ಪ? ಯಾರು ಹೊಡಿಯಲ್ಲ. ಹೊಡಿತಾರ ಯಾರಾದರೂ? ನಮಸ್ತೆ ಅಂತಂತಾರ? ಹಾಂ, ಅವರಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಿಡಿ ಇನ್ಕೊಂಡು ನೋಡ್ಕೊಂತೀರಾ, ವಾಪಸ್ ಹೋಗ್ತೀರಾ. ಅದೇ ಒಂದು ಆಫೀಸರ್ ಬಂದರೆ ಏನು ಮಾಡ್ತಾರೆ? ಆ ಒಂದು ವೆಹಿಕಲ್ದು ಡೋರ್ ಓಪನ್ ಮಾಡೋದ್ರಿಂದ ಹಿಡಿದು ಬಾಗಿಲು ತೆಗೆದು ಕೂರ್ಸೋ ತನಕ ನಿಮಗೆ ಆ ರೆಸ್ಪೆಕ್ಟ್ ಇರುತ್ತೆ. ಹಾಗಂತ ಬೈಯಲ್ಲ ಅನ್ಕೋಬೇಡಿ. ಕೆಲಸ ಮಾಡಿಲ್ಲ ಅಂದರೆ ಅದ್ರ 4ರಷ್ಟು ಬೈತಾರೆ, ಆವಾಗ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬಟ್ ಆಸೆ ಆಗೋದು ನಾನು ಆಫೀಸರ್ ಆಗಬೇಕು ಅಂದರೆ ಈ ಮೇಲ್ಗಡೆ ನೋಡ್ತಿರಲ್ಲ, ಈ ಮೇಲಿಂದು ಅದನ್ನ ನೋಡಿ ಸಂತೋಷ ಆಗುತ್ತೆ. ನಾನು ಹೋಗಬೇಕು, ನಾನು ವೆಹಿಕಲಲ್ಲಿ ಕೂತ್ಕೋಬೇಕು, ನನಗೂ 4 ಜನರು ಬಾಗಿಲು ತೆಗೆದು ನಮಸ್ತೆ ಮೇಡಮ್ ಅಂತೇಳಿ ಸೀಟ್ ಒರೆಸಿ ಕೂರಿಸ್ಬೇಕು ಅನ್ನೋದು ದಟ್ ಈಸ್ ಫಸ್ಟ್ ಆಸೆ ಬರೋದು. ಸಂಬಳ ಆಮೇಲೆ ನೋಡ್ಕೋತೀರಾ, ನೀವು ಸಂಬಳ ಕೇಳಲ್ಲ. ನಿಮ್ಗೆ ಎಷ್ಟೊಂದು ಜನ ಗೊತ್ತಿಲ್ಲ ಈಗಲೂ IAS ಅವ್ರ ಸಂಬಳ ಅಷ್ಟು ಗೊತ್ತಾ? IAS ಅವ್ರ ಸಂಬಳ ಗೊತ್ತಾ? ನಿಮ್ಮ ನಾರ್ಮಲ್ ಸಾಫ್ಟ್ವೇರ್ ಇಂಜಿನಿಯರ್ ಪ್ಯಾಕೇಜ್ಗಳಿಗಿಂತ ತುಂಬ ಕಡಿಮೆ. ಅರೌಂಡ್ 92,000 ಇಸ್ ದ ಬೇಸಿಕ್. ಅಯ್ಯೋ ಇಷ್ಟೊಂದು ಕಷ್ಟಪಟ್ಟು ಈ ಕೆಲಸಕ್ಕೆ ಬರಬೇಕಿತ್ತ ಅನ್ಕೋತೀರಾ. ಬಟ್ ಅಲ್ಲಿ ಕೊಡೋ ರೆಸ್ಪೆಕ್ಟು ನೀವು 2 ಲಕ್ಷ ಕೊಟ್ಟರೆ ಎಕ್ಸ್ಟ್ರಾ ಯಾರೂ ಮಾಡಲ್ಲ. ಅವ್ರಿಗೆ ಕೊಡೋ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೋ ನಿಮಗೆ? ಅವ್ರು ಕೊಡೋಕೆ ಮನೆ ಕೆಲಸವ್ರು ಕೊಡ್ತಾರಾ? ಹಾಂ, DC ಬಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಿಡ್ತಾರಲ್ಲ, ನಂಗೆ ಬಿಡ್ತಾರಾ? ಹಾಂ, ವರ್ಕ್ ಫ್ರಮ್ ಹೋಮ್ ಮಾಡೋಗಮ್ಮ ನೀನು ಕೊಡ್ತೀನಿ ಅಂತಾರೆ ಅಲ್ವಾ? ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಫೀಸರ್ ಆ್ಯಂಡ್ ನಾರ್ಮಲ್ ಎಂಪ್ಲಾಯಿ. ಅವ್ರು ಎಲ್ಲೇ ಇರ್ಬೋದು. ಸೊ ಇದು ನಮಗೆ ಅಟ್ರಾಕ್ಷನ್ ಫೋರ್ಸ್. ಇದನ್ನು ಲೈಫ್ ಟೈಮ್ ಇನ್ ದ ಸೆನ್ಸ್ ನಿಮ್ಮ ಕೆಲಸ ತಗೊಳ್ಳೋ ತನಕ ಅನ್ನೋದು ನೀವು ಮೇಂಟೈನ್ ಮಾಡಲೇಬೇಕು. ಇಲ್ಲಾಂದರೆ ಆಸೆ ಹೊರಟೋಗ್ಬಿಡುತ್ತಲ್ಲ. ಆಸೆ ಬೇಕಲ್ವಾ? ಏನಾದರೂ ಅಟ್ಲೀಸ್ಟ್ ಒಂದು ಅಡುಗೆ ಮಾಡಿ ತಿನ್ನೋ ತನಕನಾದರೂ ಅದ್ರ ಮೇಲೆ ಆಸೆ ಇರಬೇಕಲ್ವಾ? ಅದಕ್ಕೆ ಇದನ್ನು ಮೇಯ್ನ್ ಫೋರ್ಸಾಗಿ ಇಟ್ಕೊಳ್ಳಿ ಅಂತ ಹೇಳೋದು. ಆ ಆಸೆ ನೀವು ಇಟ್ಕೊಂಡು ಹೋದರೆ ನಿಮ್ಗೆ ಆಗ ಅನಿಸುತ್ತೆ ಆ ಆಸೆಗೆ ಅದು ಇಲ್ಲ, ಅದಕ್ಕಾದ್ರೂ ನಾನು ಓದಬೇಕು ಕೂರಿಸುತ್ತೆ. ನಿಮ್ಮನ್ನು ಒಂದು ಕಡೆ ಕೂತ್ಕೊಂಡು ನಾನು ಓದಬೇಕು ಅಂತ ಅದು ನಿಜವಾಗ್ಲೂ ಕೂರಿಸುತ್ತೆ. ಸೊ ಅದಾಯಿತು. ನೆಕ್ಸ್ಟ್ ಸಿಲೆಬಸ್ ತೊಗೊಂಡ್ರಿ, ಈಗ ಬೈಫರ್ಕೇಷನ್ ಮಾಡ್ಕೊಂಡ್ರಿ, ಅದ್ರ ಪ್ರಕಾರನೇ ಓದ್ಕೊಂಡು ಹೋಗ್ತೀರಾ. ನಿಮಗೆ ಮಾರ್ಕ್ ಟೆಸ್ಟ್ಗಳನ್ನ ಕೊಡ್ತಾರೆ, ಅದ್ರ ಪ್ರಕಾರನೇ ಆನ್ಸರ್ ಮಾಡ್ಕೋತೀರಾ. ಬಟ್ ಒಂದಿರಬೇಕು, ನಾನು ಹಿಂದಿನ ಮಾರ್ಕ್ ಟೆಸ್ಟ್ಗಿಂತ ಈಗ ಏನಾಗಬೇಕು? ಅಪ್ಗ್ರೇಡ್ ಆಗಿರಬೇಕು. ನಾನು ಕೆಳಗೆ ಹೋಗಿದ ತಕ್ಷಣ ಬೇಜಾರು ಮಾಡ್ಕೋಬಾರ್ದು, ಅಪ್ಗ್ರೇಡ್ ಆಗಿರಬೇಕು. ಆದರೆ ಅಪ್ಗ್ರೇಡ್ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಬಟ್ ನನ್ನ ಫಾಲ್ಟ್ ಎಲ್ಲಿತ್ತು, ನಾನು ಎಲ್ಲಿ ಎಡವಿದೆ ಅದನ್ನು ಸರಿ ಮಾಡ್ಕೋಬೇಕು. ಮತ್ತು ನೆಕ್ಸ್ಟಲ್ಲಿ ನಾನು ಅಪ್ಗ್ರೇಡೇ ಆಗಬೇಕು. ಈ ಮೈಂಡ್ಸೆಟ್ನ ನೀವು ಇಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಏನಾಗುತ್ತೆ? ಸಕ್ಸಸ್ ಏನು ಕರೆದ ತಕ್ಷಣ ಸಿಕ್ಬಿಡೋದಿಲ್ಲ. ಸಕ್ಸಸ್ ಅಷ್ಟು ಬೇಗ ಸಿಕ್ಕದಾಗಿರೋದಕ್ಕೆ ಸಕ್ಸಸ್ ಅಂತ ಯಾರೂ ಕರಿತಿರಲಿಲ್ಲ, ಅಷ್ಟೊಂದು ಸ್ಲೋಗನ್ಸ್ ಹೇಳ್ತಿರ್ಲಿಲ್ಲ. ಅಷ್ಟು ಬೇಗ ಸಿಗಲ್ಲ. ಬಟ್ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಸಕ್ಸಸ್, ನಾಟ್ ಸಕ್ಸಸ್. ಇಷ್ಟು ಬೇಗ ಸಿಗಲ್ಲ, ಅದು ಕಿಲೋಮೀಟ್ರ್ ಗಟ್ಟಲೆ ನಡೀಬೇಕು. ಜೊತೆಲಿ ಸೈಕಾಲಜಿಕಲ್ ಕಷ್ಟಗಳನ್ನೂ ಅನುಭವಿಸ್ಬೇಕು. ಮನೇಲಿ ಕಷ್ಟ ಇರುತ್ತೆ, ಕೆಲವರಿಗೆ ಫೈನಾನ್ಷಿಯಲಿ ಕಷ್ಟ ಇರುತ್ತೆ. ಅವ್ರು ಹೇಳ್ತಾರೆ ನೀನು ಆಸ್ಪಿರೆಂಟಾಗಿ 2 ವರ್ಷ ಕಳೆದೆ, ನೀನು ಹಿಂಗೆ ಕಷ್ಟ ಆಗ್ಬಿಡುತ್ತೆ. ಕೆಲವರಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಹಿಂಸೆ ಮಾಡ್ತಾರೆ. ಇನ್ನು ಕೆಲವರಿಗೆ ನನಗೆ ನೀನು ಹೋಗಿ ದುಡ್ಕೊಂಬರ್ಬೇಕು, ನನಗಿಲ್ಲ ಅಂದರೆ ಮನೆ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಈಗ ಯಾವ್ದಾರು ಒಂದು ಸಣ್ಣ ಕೆಲಸ ಕೊಡಿಸ್ತೀನಿ ಬಾಯಲ್ಲಿ ಇದಕ್ಕೆ ಹೋಗು ಅಂತಾರೆ. ಇದನ್ನೆಲ್ಲ ಮೀರಿ ನಿಂತು ನೀವು ಮಾಡಬೇಕು. ನಾನು ಈ ಮೈನ್ಸ್ ಎಕ್ಸಾಮ್ ಬರೆಯುವಾಗ ಐ ವಾಸ್ ಸ್ಟಡಿ MTech.
ನಮ್ಮನೇಲೂ ಅದೆಲ್ಲ ಮೀರಿ MTech ತೊಗೊಂಡೋಗಿ ಸೇರಿಸ್ಬಿಟ್ಟಿದ್ರು ನನ್ನನ್ನು. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿಸಿ ಬಿಡ್ದೇ ನಾನು MTech ಓದ್ತಾ ಇದ್ದೆ. ನಾನು ಮೇನ್ಸ್ ಎಕ್ಸಾಮ್ ಬರೆಯುವಾಗ ಬೇಜಾರು ಮಾಡ್ಕೊಬಾರ್ದು, ನನ್ನ ಲೆಕ್ಚರರ್ಸ್ ತುಂಬ ಕಷ್ಟ ಕೊಟ್ಟಿದ್ದಾರೆ. ಯಾಕಂದರೆ MTechಲ್ಲಿ ಮೈನ್ ಸೆಮಿನಾರ್ಸ್ ಇರುತ್ತೆ, ಪಾಠ ಮಾಡಬೇಕಲ್ವ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ. ಸೆಮಿನಾರ್ಸ್ನ ಕರೆಕ್ಟಾಗಿ ನನ್ನ ಮೇನ್ಸ್ ಎಕ್ಸಾಮ್ ದಿನನೇ ನೋಡ್ಕೊಂಡು ಹಾಕೋರು ನನ್ನ ಸೆಮಿನಾರ್ನ, ಇಂಟರ್ನಲ್ ಸೆಮಿನಾರ್ಸ್ನ. ನಾನು ಪ್ರಿನ್ಸಿಪಲ್ ಹತ್ರ ಅಲ್ದು ಕೊನೆಗೂ ಬಿಡಿಸ್ಕೊಂಬರ್ತಿದ್ದೆ ಹೋಗಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ಏನೋ ಗೊತ್ತಿಲ್ಲ, ಅವರಿಗೆ ಮುಖ ಕೊಡ್ದಂಗೆ ಆಗೋಯ್ತು ನಾನು ಪಾಸ್ ಆದಾಗ. ಆ ಒಂದು ವಾಪಸ್ ತಿರ್ಗೇಟ್ ಕೊಡೋಷ್ಟು ಕೆಪಾಸಿಟಿ ಅದು ಛಲ ಬೆಳೆಸ್ಕೋಬೇಕು. ನಾನು MTech ಕ್ಲಾಸಲ್ಲೂ ಕೂತ್ಕೊಂಡು ಹೋಗ್ತಿದ್ದೆ. ಹಿಂಗೆ ಬ್ರೇಕ್ ಕೊಡ್ತಾರೆ ಗೊತ್ತಾ, ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್ಗೆ 5 ನಿಮಿಷ ಬ್ರೇಕು. ನನ್ನ ಜಿಯೋಗ್ರಫಿ ಬುಕ್ ಯಾವಾಗಲೂ ಓಪನ್ ಆಗಿರ್ತಿತ್ತು, ಯಾಕಂದ್ರೆ ಇಷ್ಟಪ್ಪ ಇದ್ದು ಇವರು ಅಂತ ಥರ. ಆ ಬುಕ್ ಮೇಲೆ ನಾನು MTech ಬುಕ್ ಇಟ್ಕೊಂಡು ಬರ್ಕೊತಿದ್ದೆ ನಾನು. ಸೊ ಏನಿರಬೇಕು ಅಂತಂದರೆ ನಾನು ಮಾಡೇ ಮಾಡ್ತೀನಿ ಅಂತ. ಯಾಕಂದ್ರೆ ನನ್ನ ಕಮೆಂಟ್ಸ್ ಅಷ್ಟು ಕೆಟ್ಟದಾಗ ಕಮೆಂಟ್ಸ್ ಮಾಡೋರು, ಇದ್ದಿದ್ದ ಕೆಲಸ ಬಿಟ್ಬಿಟ್ಟು MTech ಓದಕ್ಕೆ ಬಂದಿದ್ದಾಳೆ, ಲೆಕ್ಚರರ್ ಆಗಕ್ಕೆ ಬಂದಿದ್ದಾಳೆ ಅಂತ. ಲೆಕ್ಚರರ್ ಜಾಬ್ ಈಸ್ ನಾಟ್ ಬ್ಯಾಡ್ ಜಾಬ್. ನಾನು ಲೆಕ್ಚರಿಗೂ ಮಾಡಿದ್ದೀನಿ 1 ವರ್ಷ, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನಿಮ್ಮ ಜೊತೆ ಮಾತಾಡ್ತೀನಲ್ಲ, ಅದಕ್ಕೆ ನಂಗೆ ಅಷ್ಟು ಕಾನ್ಫಿಡೆಂಟ್ ಇರೋದು. ನನಗೆ ಎಷ್ಟು ದೊಡ್ಡ ಕ್ರೌಡ್ ಇದ್ರೂ ಮಾತಾಡ್ತೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಲೆಕ್ಚರಿಂಗ್. ಈಗಲೂ ನನಗೆ ನನ್ನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಮಾತಾಡ್ತಾರೆ. ನಾನು ಎಷ್ಟು 2 ಬ್ಯಾಚ್ ನಾನು ನೋಡಿರೋದು, ಬಟ್ ಈಗಲೂ ಅಷ್ಟು ಒಳ್ಳೆ ನನಗೆ ಬಾಂಡಿಂಗ್ ಇದೆ ಅಂತಂದರೆ ಬಿಕಾಸ್ ಆಫ್ ಮೈ ಇಂಜಿನಿಯರಿಂಗ್. ಅದು ಅಷ್ಟು ಚೆನ್ನಾಗಿ ಕೊಡುತ್ತೆ. ನಿಮಗೊಂದು ಏನಂತಾರೆ, ಸ್ಟೇಜ್ ಫಿಯರ್ನ ಕಡಿಮೆ ಮಾಡೋ ಕೆಪಾಸಿಟಿ ಅದೇ ಇರುತ್ತೆ. ಅದಕ್ಕೆ ಯಾವುದಕ್ಕೂ ಹೆದರ್ಕೋಬಾರ್ದು. ಯಾಕೆ ಹೆದರ್ಕೋಬೇಕು? ಕಳ್ಳನೇ ಧೈರ್ಯವಾಗಿ ಹೋಗ್ತಾನೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ನಾನು ಹೇಳಬಾರ್ದು, ಎಂತೆಂಥ ಜನಗಳು ಬದುಕ್ತಿರೋ ಜಗತ್ತಿದು ಅಲ್ವಾ. ಎಂತೆಂಥ ಜನಗಳು ಅಂತಂದರೆ ಅದನ್ನ ಹೇಳಬಾರ್ದು. ಅಷ್ಟು ಕೆಟ್ಟ ಜನಗಳು ಬದುಕ್ತಿರೋ ಜಗತ್ತಲ್ಲಿ ನಾವು ಏನೂ ಮಾಡ್ದಿರೋರು ಇದ್ದೀವಿ. ನಾವು ಸಾಧನೆ ಮಾಡಿಲ್ಲ ಅಷ್ಟೇ, ಆದರೆ ಕೆಟ್ಟದ್ದು ಮಾಡಿಲ್ಲ ಯಾರು ಅಲ್ವ. ಸಾಧನೆ ಮಾಡಿಲ್ಲದೆ ಇರ್ಬೋದು, ಅಂದರೆ ಕೆಟ್ಟದಾಗಂತೂ ಏನು ಮಾಡಿಲ್ಲಲ್ಲ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೂ ನಮಗೆ ಬದುಕೋ ಹಕ್ಕು ಖಂಡಿತ ಇದೆ. ಸೊ ಆ ನೆಗೆಟಿವ್ ಪಾಯಿಂಟ್ಸ್ನ ಯಾವತ್ತೂ ಮನಸ್ಸಿಗೆ ತೊಗೋಬಾರ್ದು. ಸಾಧನೆ ಇವತ್ತಾಗಿಲ್ಲ ಅಂದ್ರೆ ಇನ್ನೊಂದು ದಿನ ಆಗುತ್ತೆ. ಯಾವಾಗ ನಾನು ಯೋಚನೆ ಮಾಡಬೇಕು ಅಂದರೆ ನಾನು ಮಾಡೋಕ್ಕಾಗ್ದಿದ್ದಾಗ ಫಸ್ಟೇ ಯಾಕೆ ಅಯ್ಯೋ ನಾನು ಮಾಡಿದ್ರೆ ನನಗೇನಾಗಲ್ಲ ಅನ್ನೋದನ್ನ ನೀವು ಬೆಳೆಸ್ಕೊಂಬಿಟ್ರೆ ಸಾಧನೆ ಮಾಡೋಕ್ಕಾಗಲ್ಲ. ವರ್ಸ್ಟ್ ಕೇಸು ನಾನು ಏಜ್ ಬಾರ್ ಆಗೋಯ್ತು ಅನ್ನೋ ಟೈಮಲ್ಲಿ ಯೋಚನೆ ಮಾಡಬೇಕಾದ್ರೂ ಥಿಂಕಿಂಗ್ಸ್ ಇವೆಲ್ಲ ಎಲ್ಲ ಬೈದು ಎಲ್ಲ ಮಾಡಿ, ಇಲ್ಲ ನಿನಗೆ ನಾವು ಟೈಮೇ ಕೊಡಲ್ಲ ಅಂದಾಗ ಇದನ್ನು ಯೋಚನೆ ಮಾಡಬೇಕು. ನಾನು ಇದೆಷ್ಟು ಯಾಕೆ ಹೇಳಿದೆ ಅಂದರೆ ಎಲ್ಲ ಏಜ್ ಗ್ರೂಪಿನ ಜನಗಳು ಇದ್ದಿರೋದು. ನೀವು ಯಾವ ಥರ ಸಮಾಧಾನ ಮಾಡ್ಕೋಬೇಕು ನಿಮಗೆ ಹೇಳಿದೆ. ಬಟ್ ನೀವು ಏನೇ ಮಾಡಿದ್ರು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಈ ಲಾಸ್ಟ್ ಅಟೆಂಪ್ಟಲ್ಲಿ ಆಗಿರೋರು ಇದ್ದಾರೆ ತುಂಬ ಜನ. 7ನೇ ಅಟೆಂಪ್ಟಲ್ಲಿ IAS ಪಾಸ್ ಮಾಡ್ಕೊಂಡಿರೋ ಇದ್ದಾರೆ. ಈಗ ಒಂದು 12th ಫೇಲ್ ಅಂತ ಒಂದು ಫಿಲ್ಮ್ ಕೂಡ ಬಂದಿದೆ, ನಾನು ನೋಡಿಲ್ಲ, ಬಟ್ ಸ್ಟೋರಿ ಗೊತ್ತು. ಆ ಥರ ಸ್ಟೋರಿಗಳನ್ನ ಫಿಲ್ಮ್ ನೋಡಿ, ನಿಮಗೆ ಬೇಜಾರಾದಾಗ ಅಂಥವು ನೋಡಬೇಕು. ನಿಮಗದು ಇನ್ಸ್ಪಿರೇಷನಲ್ಲು, ಜೊತೆಗೆ ಬೇಜಾರು ಆಗ. ಇದು ಒಂದಾಯಿತು. ಆ್ಯಂಡ್ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ, ಅವ್ರು ಹೇಳಿದ್ರು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ನಿಮಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗುತ್ತೆ. ನಾನು ಬೈಜೂಸ್ದು ನೋಡ್ತಾ ಇದ್ದೆ. ಬೈಜೂಸ್ ಅವರು ಹಿಂದೂ ಪೇಪರ್ನ ನರೇಟ್ ಮಾಡ್ತಾರೆ, ಹಿಂದೂ ಪೇಪರ್ನ ಮೇಯ್ನಾಗಿ ತೊಗೊಂಡು ನರೇಟ್ ಮಾಡ್ತಾರೆ, ಜೊತೆಗೆ ಬೇರೆ ಬೇರೆ ಪೇಪರ್ಸ್ನು ನರೇಟ್ ಮಾಡ್ತಾರೆ. ಇಟ್ಸ್ ಓನ್ಲಿ ಫಾರ್ IAS ಅಂದರೆ ಆಲ್ ಓವರ್ ಇಂಡಿಯಾಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಿದ್ದಾವೆ ತುಂಬ. ಈ ಶಿವಮೊಗ್ಗದ ಒಂದು ಇರ್ಬೋದು ಅನ್ಕೋತೀನಿ, ಅದು ಸ್ಪರ್ಧಾ ಸಮಥಿಂಗ್ ಅಲ್ಲ, ಒಂದು 2-3 ಯೂಟ್ಯೂಬ್ ಚಾನಲ್ ಇದ್ದು ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾರೆ, ವಿತ್ ಪೇಪರ್ ಇಟ್ಕೊಂಡು ಮಾಡ್ತಾರೆ. ನಿಮ್ಮ ಹತ್ರ ಒಂದು ಪೇಪರ್ ಇದ್ದರೆ ಕೊಡಿ, ನಾನು ಹೇಗೆ ಓದ್ತಿದ್ದೆ ಅಂತ ಹೇಳ್ತೀನಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಒಂದು ಯಾವುದಾದ್ರು ಪ್ರಜಾವಾಣಿ ಇದ್ದರೆ ಕೊಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಓದಬೇಕು ಅಂತ. ಯಾಕಂದ್ರೆ ನಾನು ಪೇಪರ್ ಓದಿದವಳು ಅಲ್ಲ, ಖಂಡಿತವಾಗ್ಲೂ ಪೇಪರ್ ಓದ್ತಿರ್ಲಿಲ್ಲ. ಆ ಹಿಂಸೆ ತರಕ್ಕಾಗದೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಟೇಕ್ಸ್ 2 hours ಟು ರೀಡ್ ದ ನ್ಯೂಸ್ ಪೇಪರ್. ಒಂದು ದಿನದ ನ್ಯೂಸ್ ಪೇಪರ್ ಓದೋಕ್ಕೆ ನಿಮಗೆ 2 hours ಆಗುತ್ತೆ. ಫಸ್ಟು ನ್ಯೂಸ್ ಪೇಪರ್ ಓದಬೇಕಾದ್ರೆ ನಾವೇನು ಮಾಡ್ತಿದ್ವಿ ಹೇಳಿ, ಹಿಂಗೆ ಇಟ್ಕೊತಿದ್ವಿ, ಹಿಂಗೆ ಇಷ್ಟೇ. ಇದೇ ನ್ಯೂಸ್ ಪೇಪರ್ ರೀಡಿಂಗು ಮುಗಿತಾ. ಇನ್ನೂ ತುಂಬ ಇಂಟ್ರೆಸ್ಟ್ ಇದ್ದವ್ರು ಒಂದಿಲ್ಲ, ಅದು ಭವಿಷ್ಯ ನೋಡ್ಕೋತೀರ ಅನ್ಕೋತೀನಿ ಅಲ್ಲ. ಇಲ್ಲೊಂದು ಭವಿಷ್ಯ ನೋಡಿಕೊಂಡು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಫ್ರೈಡೇ ಒಂದು ಬರ್ತಿತ್ತು. ಆಗ ಫ್ರೈಡೇ ಫಿಲ್ಮ್ಸ್ ಬರ್ತಾಯಿತ್ತು, ಅದು ಎಂಥ ಚಿತ್ರವಾಣಿನ ಸಮಥಿಂಗ್. ಅದನ್ನ ನೋಡ್ಬಿಟ್ಟು ಫಸ್ಟ್ ಕಿತ್ಕೊತಿದ್ದೆ ಪೇಪರ್ ಅದಲ್ವಾ. ನೀವು ಈ ಪೇಪರ್ ಇಟ್ಕೊಳ್ಳಿ, ಮನೆಯವ್ರು ಯಾರು ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು ಅದನ್ನ ತಗೊಂಡು ಫಸ್ಟ್ ನೋಡಿದ್ದು ಯಾವ ಫಿಲಮ್ ಬಂದಿದೆ, ಯಾವ ಹೀರೋಯಿನ್ ಏನು ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಅದೇ ಮೊದಲು ನಿಮ್ಮಂಥ ಏಜ್ ಗ್ರೂಪಿನ ಜನಗಳಿಗೆ ಇಷ್ಟ ಆಗ್ತಿದ್ದದೆ. ಆದರೆ ನೀವು ಸ್ವಲ್ಪ ಮೆಚ್ಯೂರ್ಡ್ ಆಗಿದ್ದಾಗ ಏನಾಗುತ್ತೆ, ಆ ಚಿತ್ರವಾಣಿ ಅದು ಇಟ್ ಬಿಕಮ್ಸ್ ಅನ್ ಆಪ್ಷನಲ್. ಅದನ್ನು ಆಮೇಲೆ ನೋಡ್ತೀರಾ. ಈ ಲಾಸ್ಟ್ ಪೇಜಿಗೆ ಫಸ್ಟ್ ಹೋಗಬೇಡಿ. ಈ ಫಸ್ಟ್ ಪೇಜ್ ನೋಡ್ತೀರಾ, ಹೆಡ್ಲೈನ್ಸ್ನ ನೋಡಬೇಕು. ಫಸ್ಟ್ ಹೆಡ್ಲೈನ್ಸ್ ಓದ್ಕೊಂಡು, ಹೆಡ್ಲೈನ್ಸ್ ಹೋದ್ಮೇಲೆ ನೀವು ಪ್ರಿಲಿಮ್ಸಿಗೆ ಓದಬೇಕಾದ್ರೆ ಏನು ಮಾಡ್ತೀರಾ, ಎಲ್ಲನೂ ಓದ್ತೀರಾ. ಆ್ಯಂಡ್ ಸುಮ್ಮನೆ ಓದಿದ ತಕ್ಷಣ ಸುಮ್ಮನೆ ಕುತ್ಕೊಂಡ್ಬಿಡೋದಲ್ಲ, ಪೇಪರು ಪೆನ್ನು ಜೊತೆ ಕುತ್ಕೊಂಡು ಪೇಪರ್ ಓದಬೇಕು. ಕರೆಂಟ್ ಅಫೇರ್ಸ್ನ ನೀವೇ ಪ್ರಿಪೇರ್ ಮಾಡ್ಬೋದು. ಬಟ್ ಬಿಟ್ಟೋಗಿರೋ ಪಾಯಿಂಟ್ಸ್ ಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತೀರಾ, ಯೂಟ್ಯೂಬ್ ಚಾನಲ್ಲು ಅಥವಾ ನಿಮ್ಮ ಮ್ಯಾಗ್ಝಿನ್ಗಳನ್ನ ನೀವು ಇದು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಕರೆಂಟ್ ಅಫೇರ್ಸ್ ಫಸ್ಟ್ ನಿಮಗೆ ಗೊತ್ತಿರುತ್ತೆ. ನೀವಾಗ ಕ್ರಾಸ್ ಚೆಕ್ ಮಾಡ್ಕೋಬೋದು ಯೂಟ್ಯೂಬ್ ಚಾನಲ್ ನೋಡುವಾಗ, ನಿಮಗೆ ಗೊತ್ತಿದೆಯಾ ಇಲ್ವಾ ಅಂತ. ಇಲ್ಲಿಂದ ಓದ್ಕೊಂಡು ಹೋಗ್ತೀರಾ, ಫಸ್ಟ್ ಹೈಲೈಟ್ ಓದ್ತೀರಾ. ನಿಮಗೆ ಮೊದಲು ನಿಮಗೆ ಇದು ಮಾಡೋಕ್ಕೆ ಬರೋದಿಲ್ಲ, ಏನಂತರ ಜಡ್ಜ್ ಮಾಡೋಕ್ಕೆ ಬರೋದಿಲ್ಲ, ಇದು ಕರೆಂಟ್ ಅಫೇರ್ಸಾ ಅಲ್ವಾ ಅಂತ. ಫಸ್ಟು ಓದಿದಾಗ ನಿಮಗೆ ನಿಜವಾಗ್ಲೂ ಕರೆಂಟ್ ಅಫೇರ್ ಅಲ್ವಾ ಜಡ್ಜ್ ಮಾಡೋಕ್ಕೆ ನಿಜವಾಗ್ಲೂ ಬರೋಲ್ಲ. ನಿಜವಾಗ್ಲೂ ಓದಿರೋರಿಗೆ ಹೇಳ್ತೀನಿ. ಇಲ್ಲಾಂದ್ರೆ ಎಲ್ಲ ಹೋಲ್ಸೇಲಾಗಿ ಬರ್ಕೊಂಬರ್ತೀರ, ಎಲ್ಲದನ್ನು ಜೈಲು ಸೇರಿದವ್ರದ್ದು ಎಲ್ಲರದ್ದು ಬರ್ಕೊಬರ್ತೀರಿ.
ಇಲ್ಲ ಇದೆ ಸೆಕೆಂಡ್ ಅವ್ರ ಹೆಸರು ಬರ್ಕೋತೀರಾ, ಅದು ಕರೆಂಟ್ ಅಫೇರ್ ಅಂತ ಬರ್ಕೋತೀರಾ. ದಟ್ ಇಸ್ ನಾಟ್ ಅ ಕರೆಂಟ್ ಅಫೇರ್, ಬೇಕಾಗಿಲ್ಲ ಅದು. ಅವ್ರು ಕೇಳ್ತಾರಾ ಕ್ವಶನ್? ಕೇಳಲ್ಲ. ಸೊ ನಿಮಗೆ ಅವಾಗ ಒಂದು ವಾರ ಓದಿದಾಗ ಅನ್ಕೊಂಬರ್ತೀರ, ಅದು ಮತ್ತೆ ಪ್ಲಸ್ ಯೂಟ್ಯೂಬ್ ಚಾನಲ್ ನೋಡಿದಾಗ ನಿಜವಾದ ಕರೆಂಟ್ ಅಫೇರ್ಸ್ನ ಡಿಫ್ರೆನ್ಷಿಯೇಟ್ ಮಾಡುವಂಥ ಕೆಪಾಸಿಟಿ ಬರುತ್ತೆ. ಫಸ್ಟ್ ಬರ್ಕೊಳ್ಳಿ, ತಪ್ಪು ಅಂತ ಹೇಳಲ್ಲ, ಆಮೇಲೆ ಹೊಡೆದಾಕೊಳ್ಳೋಕೆ ಬರುತ್ತೆ, ಅದು ಬುದ್ಧಿ ಬರುತ್ತೆ ಆಮೇಲೆ. ಬರ್ಕೊಳ್ಳಿ ಫಸ್ಟ್. ಈಗ ಪಿತ್ರೋಡ ಮಾತಿಗೆ ಪ್ರಧಾನಿ ಕಿಡಿ ಅಂತ, ಹೂ ಈಸ್ ಪಿತ್ರೋಡ ಅಂತ ನೋಡ್ಬೇಕು, ಬ್ಯಾಕ್ಗ್ರೌಂಡ್ ನೋಡ್ಬೇಕು. ಫಸ್ಟು ಬ್ಯಾಕ್ಗ್ರೌಂಡ್ ನೋಡಬೇಕು, ಅವ್ರು ಏನಾಗಿದ್ರು, ಅವ್ರ ಹಿಂದಿನ ಹಿಸ್ಟ್ರಿ ತಿಳ್ಕೊಂಡಾಗ ಏನಾಗುತ್ತೆ. ನಿಮಗೆ ಡೈರೆಕ್ಟ್ ಕ್ವಶನ್ ಯಾರು ಕೇಳೋಲ್ಲ, ಪಿತ್ರೋಡ ಏನು ಮಾತಾಡಿದ್ರು ಅಂತ ಕೇಳ್ತಾರಾ? ಅವ್ರು ಪಿತ್ರೋಡದ್ದು ಇನ್ನೊಂದೇನೋ ಸ್ಟೋರಿ ಕೇಳ್ತಾರೆ, ಏನೋ ಅವ್ರು ಏನೋ ಹಗರಣ ಮಾಡಿದರೆ, ಅದು ಹಗರಣ ಏನು, ಎಷ್ಟು ಕೋಟಿ ಹಗರಣ. ಇನ್ನೂ ಒಂದು ಈಗ ಟ್ರೆಂಡ್ ಅಂದರೆ ಅವ್ರು ಫುಲ್ ಸ್ಟೋರಿ 4 ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿರ್ತಾರೆ, ಒಂದೋದ್ರೆ ಹೋಯ್ತು. ಅಂದರೆ ನಿಮಗೆ ಇಡೀ ಸ್ಟೋರಿ ಗೊತ್ತಿರಬೇಕಾ ಪಿತ್ರೋಡನ ಬಗ್ಗೆ. ಇದು ರೀಡಿಂಗ್ ಸ್ಟೈಲ್, ಫುಲ್ ಗೊತ್ತಿರಬೇಕು. ಈ ಕರೆಂಟ್ ಅಫೇರ್ ಅದಕ್ಕೆ 2 hours ತಗೊಳ್ಳೋದು. ಬರ್ಕೋಬೇಕು, ನನಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ನಾನು ಸರ್ಚ್ ಮಾಡಬೇಕು ಇವ್ರ ಬಗ್ಗೆ ಕುತ್ಕೊಂಡೀಗ. ಈ ನ್ಯೂಸ್ ಪೇಪರ್ ಓದಾದ್ಮೇಲೆ ತಿಂಡಿ ಆದಮೇಲೆ ಏನು ಕೆಲಸ ಮಾಡಬೇಕು, ಇದ್ರದ್ದು ರಿಸರ್ಚ್ ಮಾಡಬೇಕು ಕುತ್ಕೊಂಡೀಗ. ನೆಕ್ಸ್ಟು ಇಲ್ಲೆಲ್ಲ